ಹಲ್ಲೆಲೂಯಾ. ಅವರು ನಿನ್ನನ್ನು ಕಾಯಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅವರು ನಿನ್ನನ್ನು ಕಾಯ್ದು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ರೋಕುಮಾರಮ ಶತುಲ ಗಡಂತಲ ವೈಡಲ್ ಪ್ರೌದಗಡ ರೋಗಡಂತಲ ವೈಡಲ್ ಪ್ರೌದಗಡಂತಲ ರಗಡ ರೂಮ್ ಶತಾಲ ರಜಿ ಅಂತಲ ವೈಡಲ್ ಪ್ರೌದಗಡಂತಲ ರಗಡ ರೂಮಾರ ಸಿಥಿ ರಾಮ ಶತುಲ ರಗಡಂತಲ ವೈಡಲ್ ಪ್ರೌದಗಡ ರೋಗಡಂತಲ ವೈಡಲ್ ಪ್ರೌದಗಡಂತಲ ರಗಡ ಓರಂ ಸಿಥಿ ರಾಮ ಶಂತೆ ಲಮ ರಗಡಂ ತಿಲ್ಲೆ ಬರೇ ಓರಂ ಜೀರಾ ಸಥಿ ಲಮ ರಥಿಲ ರಮ ಶಂತೆ ರಮ ಜಿಯಾನ್ ತಿಲ್ಲೆ ರಗಡ ಓರ ಖತಲ ಮರಮ ಶಂತೆ ರಮ ತೂರ ಗಡಾಂ ತಿಲ್ಲೆ ರಗಡಂ ಶಂತೆ ಓರ ಸಿಯ ಮರಂ ಶಂಧೂರಾಂ ಧಲ ರಮ ದೂರ ಶತೆ ಓರಂ ಧಿಲ ರಾಮ್ ಸಿಥೆ ರಾಮ್ ಶಕೋ ಧಲ ರಾಮ್ ತಿಲ್ಲೆ ರೆ ಧೇ ಚುಡರಾಮ್ ಧೀರಾಮ್ ಶತೆ ರಮಾಂ ಧೀರಾ ಸತೆ ಓರೋ ಕೋಲಾರಾಮ್ ಧೀರಾಮ್ ಶಂತೆ ಓ ಹಲ್ಲೆಲೂಯಾ. ಓ எதிரிகளென்னை சுற்றி வந்தாலும் தூதர் சேனை கொண்டென்னை காப்பாரே. எதிரிகள் என்னை சுற்றி வந்தாலும் தூதர் சேனை கொண்டென்னை காப்பாரே. ஆவியால் யுத்தம் செய்வேனே, சாத்தானை சமுத்திரம் விழுங்குமே. ஆவியால் யுத்தம் வெல்வேனே, சாத்தானை சமுத்திரம் விழுங்குமே. அவரே என்னை காப்பவர், அவரே என்னை காண்பவர், அவரே என்னை காண்பவர், அவரே என்னை காப்பவர். சிங்கக்கேபியோ சூளை நிருப்போ, அவர் என்னை காத்திடுவார். சிங்கக்கேபியோ சூளை நிருப்போ, அவர் என்னை காத்திடுவார். சிங்கக்கேபியோ சூளை நிருப்போ, அவர் என்னை காத்திடுவார். ஓ சிங்கக்கேபியோ சூளை நிருப்போ, அவர் என்னை காத்திடுவார். ஓ சிங்கக்கேபியோ சூளை நெருப்போ, அவர் என்னை காத்திடுவார். ஓ ஜதே சிங்கக்கேபியோ சூளை நெருப்போ, அவர் என்னை காத்திடுவார். சிங்கக்கேபியோ சூளை நெருப்போ, அவர் என்னை காத்திடுவார். ஓ சிங்கக்கேபியோ சூளை நெருப்போ, அவர் என்னை காத்திடுவார். சிங்கக்கேபியோ சூளை நெருப்போ, அவர் என்னை காத்திடுவார். ஓ சிங்கக்கேபியோ சூளை, ஆமென், அவர் என்னை காத்திடுவார். சிங்கக்கேபியோ சூளை நெருப்போ, அவர் என்னை, ஓ சிங்கக்கேபியோ சூளை நெருப்போ, அவர் என்னை காத்திடுவார். அவரே அவரே என்னை காப்பவர், அவரே என்னை காண்பவர், அவரே
ಎಲ್ಲರೂ ಅಲ್ಪ ಸಮಯ ಅನ್ಯ ಭಾಷೆಯಲ್ಲಿ ಆ ಸ್ತೋತ್ರಗಳನ್ನ ಎಲ್ಲ ಸ್ಥಿತಿ ಬದಲಾಯಿಸ್ತದೆ. ಸ್ತೋತ್ರಗಳು ಎಲ್ಲ ಸ್ಥಿತಿಗಳನ್ನ ಬದಲಾಯಿಸ್ತದೆ. ಸ್ತೋತ್ರಗಳು ಎಲ್ಲ ಸ್ಥಿತಿಗಳನ್ನ ಬದಲಾಯಿಸ್ತದೆ. ಸ್ತೋತ್ರಗಳು ಎಲ್ಲ ಸ್ಥಿತಿಗಳನ್ನ ಬದಲಾಯಿಸ್ತದೆ. ಅಲ್ಪ ಸಮಯ ಚೂಡಾರಗದಂ ಶಂತಲ ರೂಮರಮ ಸತುಲರಮ ಶತುಲರಾಧಿರಮ ಧಿರಮ ಶತಿ ಓಲಾರಮ ಧಿರಾಶತಿ ರಮಧೀರಮ ಧೀರ ಗಡಾಂತಲರಂತೆ ಚೂಡರಾಂಧಿಲಾರಧಿರಮ ಧಿರಧೀ ರುಷತಿ ಓರಮಧೀರ ಸತೆ ಓ ರಗದಲರಮ ಶತಿಲರೆ ಓ ಜುಡರಮ ದಲರ ಸತೇರೆ ಮೇಷತೆ ಓ ರಗದಲರಮ ಸಿಯಾಂತಲರೆ. ಎಲ್ಲರೂ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡ್ರಿ. ಯಾರು ಮಾತಾಡಬೇಡ್ರಿ. ಎಲ್ಲ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡ್ರಿ. ವೈರಿ ಎಷ್ಟೇ ಕಾರ್ಯ ಮಾಡಿದ್ರು ಈ ಸ್ತುತಿ ನಿಲ್ಲೋದಿಲ್ಲ. ವೈರಿ ಎಷ್ಟೇ ವಿರುದ್ಧವಾಗಿ ನಿಂತರೂ ಈ ಸ್ತುತಿ ನಿಲ್ಲೋದಿಲ್ಲ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂತ ದೇವರು ವೈರಿಯ ಆರ್ಭಟವನ್ನ ಕೇಳಿಸಲಿಕ್ಕೆ ಅನುಮತಿ ಮಾಡೋದಿಲ್ಲ. ಈ ಸ್ತೋತ್ರ ನಿಲ್ಲೋದಿಲ್ಲ. ಇದು ಸ್ತೋತ್ರ ನಿಲ್ಲೋದಿಲ್ಲ. ಕಂಪ್ಲೀಟ್ ಆಗಿ ರಂಶಾಂತರಗಡಂತಲ ವೈಡಲ್ ಪ್ರೌದಗಡಂತಲ ರಗಡಂ ಚುಡರಗಡಂತಲ ವೈಡಲ್ ಪ್ರೌದಗಡ ಚುಡರಂ ಶಂಧೂರಂ ಸಾಂತಿನ ಮಧುರಗಡಂತಲ ವೈಡಲ್ ಪ್ರೌದಾರಂ ಶತಾರಸಿಯಾಂತಲ ರಗದೆ ರಂಧೂಲರ ಮಧುರ ಮರಗಡ ಮಧುರಮಾಸಿಯಾಂತಲೆ ಮೇರೆ ಬಶಂತೇರಂ ಸಾಧುರಮಾಧೀರೆ ಓರಗಧಾರ ಮಾಧಿರಾಶತೆ ರಸಿಯಾಂತಲ ರಗಡಂ ತಲ ರಗಡ. ವೈರಿಯ ಶಬ್ದ ಅಧಿಕವಾಗುವಾಗ ಸ್ತೋತ್ರದ ಶಬ್ದ ಅಧಿಕವಾಗಲಿ. ವೈರಿಯ ಶಬ್ದ ಅಧಿಕವಾಗುವಾಗ ಸ್ತೋತ್ರದ ಶಬ್ದ ಅಧಿಕವಾಗಲಿ. ಯಾಕಂದ್ರೆ ನಾವು ಹೋರಾಡುವಂಥದ್ದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ಆಕಾಶದ ಮೇಲಿರುವಂಥ ದುರಾತ್ಮನ ಸೇನೆಗಳ ಮೇಲೆ, ಅಂಧಕಾರದ ದೊರೆತನಗಳ ಮೇಲೆ ನಾವು ಹೋರಾಡುವಂಥದ್ದಾಗಿದೆ. ಇವತ್ತು ದೇವರಾತ್ಮನ ಹೇಳ್ತಾ ಇದ್ದಾನೆ, ಶಕ್ತವಾಗಿ ನೀನು ಸ್ತೋತ್ರ ಮಾಡಲಿಕ್ಕೆ ಮಾರ್ಪಡೋದಾದ್ರೆ, ಸ್ತೋತ್ರದಿಂದ ನೀನು ನಡೆಯೋದಾದ್ರೆ ವೈರಿ ತನ್ನಷ್ಟಕ್ಕೆ ತಾನೇ ಅವನು ಕೆಳಗಡೆ ಬೀಳ್ತಾನೆ. ಓ ರಾಮ್ ಸತ್ತಲರಗಡ ವೈರಿ ತನ್ನಷ್ಟಕ್ಕೆ ತಾನೇ ಕೆಳಗಡೆ ಬೀಳ್ತಾನೆ. ವೈರಿ ತನ್ನಷ್ಟಕ್ಕೆ ತಾನೇ ಕೆಳಗಡೆ ಬೀಳ್ತಾನೆ. ಓ ರಮ್ ಝಾಧೀರಂ ದೇರಾ ದೇರಾ ಶತೂರಮಧೀ ಓ ರಾಧಿರಾ ಸಿಧೀರಾ ಮರಾದಲಾರಾ ದಿರೇ ಓ ರಾಮಾಂಜಿರಾ ದರಾದರೆ ವಿಷೇ ಓ ರಾಧಲಾರ ಮಧುರ ಶತೆಲೆ ಮೇರೆ ಲೇಖೆ ತೆರೆ ಓ ರಾಧೇ ರುದರಾ ಸಿದಾರ ಮಾಧಿರಾ ಶತೆ ರುಖದಲ ಮಧುರ ಮಶಂದೇ ಓ ಯೇಸುವೇ ಸತೆ ಓ ರಾಮ್ ಶತೆ ರೀರಾಜಿಯಾಂ ಧುರಾಂಧಿರಮ ಶತೇರಾ ತೇರಾ ಸದೂರಾ ಚೂಡರಾ ಶತೇರೇ ಶಮಾಧಿರಾಂಧಿರಮ ಸದೂರಾ ಮೇಷದೇರಾ ಸುರಾಸತೇರಂ ದಿಲೆ ದಿಲೇರಾ ಜೂಡಾದರಾಂ ಸತೇರಂ ಶತೇರಮೇ ಜೂಡರಾಸತೇರೇ ಜೂಡರಾಂ ಸಕೇದರಾ ಜೂಡರಾ ಶತೇರಂ ಸತೇರಮೇ ದೇ ರೂರಾ ಶಕೇದಮಾಧೀರಮ ಸತೆ ರೀಸಮಾಧುರಮ ಶಂದೇರದೇ. ಸ್ತೋತ್ರದ ಶಬ್ದ ಕೇಳುವಾಗ ವೈರಿಯ ಶಬ್ದ ತಾನಾಗಿ ತಾನೇ ನಿಲ್ತದೆ. ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ.
ಹಾಗಾದ್ರೆ ಏನೋ ದೊಡ್ಡ ಕಾರ್ಯವನ್ನು ಮಾಡ್ತಿದ್ದೆ, ಅದಕ್ಕೆ ವೈರಿ ತಡೆಯಕ್ಕೆ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆದ್ರೆ ಒಂದು ಅಭಿಷಕ್ತನನ್ನ ಮುಟ್ಟಲಿಕ್ಕೆ ದೇವರ ಅನುಮತಿ ಮಾಡೋದಿಲ್ಲ. ನನ್ನ ಅಪ್ಪ ಹೇಳುವಾಗ ಒಂದೇ ಒಂದು ಶಬ್ದದಿಂದ ಬಿರುಗಾಳಿಗಳು, ಸಮುದ್ರದ ಅಲೆಗಳು ಶಾಂತವಾಗ್ತದೆ. ನನ್ನಪ್ಪ ಹೇಳುವಾಗ ನೀರು ದ್ರಾಕ್ಷರಸವಾಗಿ ಮಾರ್ಪಡ್ತದೆ. ನನ್ನಪ್ಪ ಹೇಳುವಾಗ ಸಿಂಹದ ಗವಿಯಲ್ಲಿರುವಂಥ ಸಿಂಹವು ಅದರ ಬಾಯಿಯನ್ನು ಕಟ್ಟಲ್ಪಡ್ತದೆ. ನನ್ನಪ್ಪ ಹೇಳುವಾಗ ಬೆಂಕಿ ಕೂಡ ಮಾತು ಕೇಳ್ತದೆ. ನನ್ನ ಅಪ್ಪ ಹೇಳುವಾಗ ಯಾವ ಪರಿಸ್ಥಿತಿಯನ್ನು ಕೂಡ ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನಕ್ಕೆ ಸಂತೋಷ ಇದೆ? ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಆ ದೇವ್ರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಾಯ್ತು ಅಂತ ಹೇಳ್ರಿ. ದೇವ್ರು ನಮ್ಮನ್ನು ಇನ್ನೂ ಶಕ್ತವಾಗಿ ನಡೆಸಲಿಕ್ಕಿದ್ದಾನೆ. ಹಲ್ಲೆಲೂಯಾ. ವೈರಿಗೆ ಗೊತ್ತಾಗ್ಲಿ ಇದು ನಿಲ್ಲುವಂತ ಕೂಟ ಅಲ್ಲ ಅಂತ ಹೇಳಿ. ವೈರಿಗೆ ಗೊತ್ತಾಗ್ಲಿ ಈ ಜನರು ಸಾಮಾನ್ಯವಾದ ಜನರಲ್ಲ ಅಂತ ಹೇಳಿ. ನಾನು ಯಾವಾಗಲೂ ಕೆಲವೊಂದು ಪರಿಸ್ಥಿತಿಗಳು ನನಗೆ ವಿರುದ್ಧವಾಗಿ ಬರುವಾಗ ನನ್ನ ಬಲಪಡಿಸ ಕೇಳುವಂತ ಮಾತೇನು ಗೊತ್ತಾ? ಸಾಧಾರಣವಾಗಿ ಏನಾದ್ರೂ ಪ್ರಾರ್ಥನೆ ಮಾಡಿದ ತಕ್ಷಣ ಅದ್ಭುತ ನಡೆದ್ರೆ ದೇವ್ರಿಗೆ ಸ್ತೋತ್ರ, ಅದು ನಾರ್ಮಲ್. ಆ ಕೆಲವೊಂದು ವಿಚಾರಗಳಿಗೆ ಕೆಲವೊಂದು ವಿರೋಧಗಳು ಬಂದು, ಹಿಂಸೆಗಳು ಬಂದು, ಅದರಲ್ಲಿ ಅದ್ಭುತ ಮಾಡುವಾಗ ಒಂದು ಸಾಕ್ಷಿ ಉಂಟಾಗ್ತದಲ್ಲ, ಆ ಸಾಕ್ಷಿ ಬೇರೆ ಲೆವೆಲ್ ಅಲ್ಲಿ ಇರ್ತದೆ. ಆಮೇಲೆ ದೇವ್ರಿಗೆ ಸ್ತೋತ್ರ ಉಂಟಾಗ್ತದೆ. ಎಷ್ಟು ಜನ ನಂಬ್ತೀರಾ ದೇವ್ರು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ? ಸಿಂಹದ ಗವಿಯಾದ್ರೂ ಬೆಂಕಿ ಆವಿಯೇ ಆದ್ರೂ ಕಾಯಲಿಕ್ಕೆ ನನ್ನ ದೇವರು ನನ್ನ ಜೊತೆಲಿ ನನ್ನ ಸಂಗಡವೇ ಇದ್ದಾರೆ. ಎಲ್ಲರೂ எதிரிகளென்னை சுற்றி வந்தாலும் தூதர் சேனை கொண்டென்னை காப்பாரே. எதிரிகள் என்னை சுற்றி வந்தாலும் தூதர் சேனைகள் கொண்டென்னை காப்பாரே. ஆவியால் யுத்தம் வெல்வேனே, சாத்தானை சமுதிரம் விழுங்குமே. ஆவியால் யுத்தம் வெல்வேனே, சாத்தானை சமுதிரம் விழுங்குமே. அவரே என்னை காப்பவர், அவரே என்னை காண்பவர், அவரே என்னை காப்பவர், அவரே என்னை காண்பவர். சிங்கக்கெபியோ சூளை நெருப்போ அவர் என்னை காத்திடுவார். ஆமென். சிங்கக்கெபியோ சூளை நெருப்போ அவர் என்னை காத்திடுவார். ஆமென். சிங்கக்கெபியோ சூளை நெருப்போ அவர் என்னை காத்திடுவார். ஆமென். ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನು ಎಲ್ಲದರಲ್ಲೂ ಕಾಯಲಿಕ್ಕೆ ಶಕ್ತನಾಗಿದ್ದಾನೆ. ಅವನು ನಮ್ಮ ಜೊತೆ ನಡೆಯುವಂಥ ದೇವರಾಗಿದ್ದಾನೆ. ಅವನು ನಮ್ಮ ಸಂಗಡ ವಾಸ ಮಾಡ್ತಿರುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಬೆಳಗಿನ 4ನೇ ಜಾವದಲ್ಲಿ ಯೇಸು ನಡ್ಕೊಂಡು ಬರ್ತಿರೋದನ್ನ ಕಂಡು ಶಿಷ್ಯಂದ್ರೆಲ್ಲರೂ ಹೇಳ್ತಾ ಇರುವಂಥದ್ದು ಇದು ಭೂತವಿರಬಹುದು ಎಂಬುದಾಗಿ. ಕೆಲವೊಂದು ಪರಿಸ್ಥಿತಿಗಳನ್ನ ನೋಡಿ ಕೂಡ ನಾವು ಕೆಲವೊಂದು ಸಮಯ ಯೇಸುವನ್ನ ಅರ್ಥ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಕೆಲವೊಂದು ಕಾರ್ಯಗಳು ದೇವರ ಅನುಮತಿ ಮಾಡೋದು ನಮ್ಮ ಜೀವಿತದಲ್ಲಿ ಕೆಲವೊಂದು ಅದ್ಭುತಗಳನ್ನ ಇನ್ನೂ ದೊಡ್ಡದಾಗಿ ಮಾಡಲಿಕ್ಕೋಸ್ಕರ. ಹಲ್ಲೆಲೂಯಾ. ಯೇಸು ಬರ್ತಿರ್ಬೇಕಾದ್ರೆ ಶಿಷ್ಯಂದ್ರು ಕೇಳುವಂಥ ಒಂದು ಮಾತಿದೆ, ಇದು ಭೂತ ಇದೆ ಅಂತ ಹೇಳಿ. ಆದ್ರೆ ಯೇಸು ಸಮೀಪ ಬರ್ತಿರ್ಬೇಕಾದ್ರೆ ಪೇತ್ರ ಕೇಳ್ತಾ ಇದ್ದಾನೆ. ಆ ವಾಕ್ಯವನ್ನ ತೆಗೆದು ಹೋದ್ರೆ 28ನೇ ವಚನ. ಅದಕ್ಕೆ ಪೇತ್ರ ಸ್ವಾಮಿ ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರಲಿಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು ಬಾ ಅಂದನು. ಪ್ರೈಸ್ ದಿ ಲಾರ್ಡ್. ಇಲ್ಲೇ ಇರುವಂತವ್ರು ಮಾತ್ರ ಒಂದು ಹಲ್ಲೆಲೂಯಾ, ಹೊರಗಡೆ ಇರುವಂತವ್ರು ಹಲ್ಲೆಲೂಯಾ. ಗಮನಿಸಿ ದೇವರಿಗೆ ಸ್ತೋತ್ರ. ಪೇತ್ರ ಕೇಳ್ತಿರುವಂತ ಪ್ರಶ್ನೆ ಏನು ಗೊತ್ತಾ? ಸ್ವಾಮಿ ನೀನೇ ಆದ್ರೆ ನಾನು ನೀರಿನ ಮೇಲೆ ನಡೆದು
ನಿನ್ನ ಬಳಿಗೆ ಬರಲಿಕ್ಕೆ ನೀನು ಅನುಮತಿ ಮಾಡಬೇಕು. ಯೇಸು ಕೊಟ್ಟಂತ ಉತ್ತರ ಏನು? ಯೇಸು ಕೊಟ್ಟಂತ ಉತ್ತರ ಏನು? ಬ್ರದರ್ ಮಾತ್ರ ವಾಕ್ಯ ಕೇಳ್ತಿರದ. ಪೇತ್ರ ಏನಂತ ಕೇಳ್ದ? ನೀನೇ ಆದ್ರೆ ಬೇಡ, ಕ್ಲಾರಿಟಿ ಕೇಳ್ರಿ. ನೀನೇ ಆದ್ರೆ ನನಗೆ ನೀರಿನ ಮೇಲೆ ನಡಿಲಿಕ್ಕೆ. ಇದು ಯಾರು ಕೇಳಿದ್ದು? ಓಕೆ, ಯೇಸು ಸ್ವಾಮಿ ಏನಂತ ಉತ್ತರ ಕೊಟ್ರು? ನಾನೊಂದು ಮಾತು ಹೇಳ್ತೇನೆ. ಪೇತ್ರ ಪ್ರಾರ್ಥನೆ ಮಾಡಿದ್ದು ನೀನೇ ಆದ್ರೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರಲಿಕ್ಕೆ ಅಪ್ಪಣೆ ಕೊಡು ಅಂತ ಮಾತ್ರನೇ ಪ್ರಾರ್ಥನೆ ಮಾಡಿದ್ದು. ಯೇಸು ಕೊಟ್ಟಿದ್ದು ಉತ್ತರ ಬಾ ಅಂತಾನೆ, ಮುಳುಗಲಿಕ್ಕಲ್ಲ. ಅರ್ಥ ಆದವ್ರಿಗಾಗಿ ಸ್ತೋತ್ರ. ಮುಳುಗಲಿಕ್ಕಲ್ಲ. ಹಲ್ಲೆಲೂಯಾ. ನೀನ್ ಏನ್ ಪ್ರಾರ್ಥನೆ ಮಾಡ್ತೀಯೋ ಅದನ್ನಾಗಿದೆ ದೇವರು ನೆರವೇರಿಸೋದು. ನೀನ್ ಏನನ್ನ ನೋಡ್ತೀಯೋ ಅದನ್ನಾಗಿದೆ ದೇವರು ನೆರವೇರಿಸೋದು. ನೀನ್ ಏನನ್ನ ನಂಬುತ್ತಿದ್ಯೋ ಅದನ್ನಾಗಿದೆ ದೇವರು ನೆರವೇರಿಸೋದು. ಪೇತ್ರ ಕೇಳಿದ್ದು ನೀನೇ ಆದ್ರೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬಾ ಅಂತ ಅನುಮತಿ ಕೊಡು ಅಂತ. ಯೇಸು ಅನುಮತಿ ಕೊಟ್ಟಿದ್ದು ನೀರಿನ ಮೇಲೆ ನಡಿಲಿಕ್ಕೆ. ಬಿರುಗಾಳಿ ಬರ್ತದೆ ಪೇತ್ರನೇ, ನಿನ್ನ ಮುಳುಗ್ತೀಯ ಪೇತ್ರನೇ, ನಿನ್ನ ಕತೆ ಮುಗಿಯುತ್ತೆ ಪೇತ್ರನೇ ಅಂತಲ್ಲ ಯೇಸು ಸ್ವಾಮಿ ಹೇಳ್ತಿರೋದು. ಪೇತ್ರನೇ, ನೀನ್ ಪ್ರಾರ್ಥನೆ ಮಾಡಿದ್ದು ನೀರಿನ ಮೇಲೆ ನಡಿಲಿಕ್ಕೆ. ಯೇಸು ಅನುಮತಿ ಕೊಟ್ಟಿದ್ದು ಅದಕ್ಕೆ ಮಾತ್ರವೇ. ಮುಳುಗುವಂತ ಪದ್ಧತಿಯನ್ನ ಗಾಳಿ ಸಮುದ್ರವು ಕೂಡ ಹೊಂದಿಕೊಂಡಿಲ್ಲ. ಮುಳುಗುವಂತ ಪದ್ಧತಿಯನ್ನ ನೀನು ಕೂಡ ಹೊಂದಿಕೊಂಡಿಲ್ಲ. ಮುಳುಗಲಿಕ್ಕಲ್ಲ ದೇವರು ನಿನ್ನನ್ನು ಕರೆದಿರೋದು. ಹಲ್ಲೆಲೂಯಾ. ಬಿರುಗಾಳಿ ಸಮುದ್ರದ ಅಲೆಗಳು ಎದುರಿಸಬಹುದಷ್ಟೇ. ಕಮಾನ್. ನನ್ನ ರೆವಲ್ಯೂಷನ್ ಅಲ್ಲಿ ಹೇಳ್ತೀನಿ, ಪೇತ್ರನೇ ಆ ಸಮಯದಲ್ಲಿ ಸೂಸೈಡ್ ಮಾಡ್ಕೋಬೇಕಂತ ಮುಳುಗಲಿಕ್ಕೆ ಬೇಕಂತಾನೆ ಟ್ರೈ ಮಾಡಿದ್ರು. ಅವ್ನು ಮುಳುಗ್ತಿರ್ಲಿಲ್ಲ. ಕಾರಣ ಯೇಸು ನೀರಿನ ಮೇಲೆ ನಡಿಲಿಕ್ಕೆ ಅನುಮತಿ ಮಾಡಿದ್ದು. ಹಲ್ಲೆಲೂಯಾ. ಸಮುದ್ರ ನಿನ್ನನ್ನ ಭಯಪಡಿಸಬಹುದು, ಸಮುದ್ರ ನಿನ್ನನ್ನ ಹೆದರಿಸಬಹುದು, ಬಿರುಗಾಳಿಗಳು ನಿನ್ನನ್ನ ಭಯಪಡಿಸಬಹುದು, ಸಮುದ್ರದ ಅಲೆಗಳು 1000 ಅಡಿಯ ಎತ್ತರಕ್ಕೆ ಎದ್ದು ನಿಂತು ನಿನ್ನನ್ನ ಭಯಪಡಿಸಬಹುದು. ಆದ್ರೆ ನಾನು ಒಂದು ಮಾತನ್ನ ಆತ್ಮದಲ್ಲಿ ಪ್ರವಾದಿಸಿ ಹೇಳ್ತೇನೆ, ಅದ್ಯಾವುದು ಕೂಡ ನಿನ್ನನ್ನ ಮುಳುಗಿಸುವಂತ ಪರ್ಮಿಷನ್ ಅನ್ನ ಯೇಸುವಿನಿಂದ ಹೊಂದಿಕೊಂಡಿಲ್ಲ. ಯೇಸುವಿನಿಂದ ಬಂದಂತ ಒಂದೇ ಒಂದು ಆಜ್ಞೆ, ಪೇತ್ರನು ನೀರಿನ ಮೇಲೆ ನಡೆದು ನನ್ನ ಬಳಿಗೆ ಬರಬೇಕಂತ ಅಷ್ಟೇ. ಎಷ್ಟು ಅರ್ಥ ಆಗ್ತದೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಭಕ್ತನ ಅರ್ಥನೆ, ಸಮುದ್ರ ನಿನ್ನ ಕಂಡು ಎದರಿ ಓಡಿತಯ್ಯ, ಸಮುದ್ರ ನಿನ್ನ ಕಂಡು ಎದರಿ ಓಡಿತಯ್ಯ, ಯೋಧ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ, ಯೋಧ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಮುದ್ರ ನಿನ್ನನ್ನ ಕಂಡು ಎದುರು ಓಡ್ಬೇಕಂತ ಹೇಳೋದಾದ್ರೆ ದೇವರ ಆಜ್ಞೆ ನಿನ್ನ ಮೇಲೆ ಇದೆ ತಾನೆ? ಹಲೋ. ಯಾವತ್ತಾದ್ರೂ ಮನುಷ್ಯನ ಶಬ್ದಕ್ಕೆ ಒಂದು ಗೋಡೆ ಕೆಳಗಡೆ ಬೀಳ್ತದ? ಆದ್ರೆ ಮನುಷ್ಯನ ಶಬ್ದಕ್ಕೆ ಗೋಡೆ ಕೆಳಗಡೆ ಬೀಳ್ತಾ ಇದೆ ಅಂತ ಹೇಳೋದಾದ್ರೆ ದೇವರು ಮನುಷ್ಯನ ಒಳಗಡೆ ಎಂತ ಶಬ್ದವನ್ನು ಇಟ್ಟಿದ್ದಾನೆ ಅನ್ನೋದನ್ನ ಯೋಚನೆ ಮಾಡಿದ್ದೀರಾ? ಹಲ್ಲೆಲೂಯಾ. ದೇವರು ಆಜ್ಞಾಪಿಸೋದು ಅದೇ ತರನೇ. ನೀನ್ ನಡ್ಕೊಂಡು ಬಾ ಪೇತ್ರನೇ, ಆಗಿದ್ದಾಗ್ಲಿ ನೋಡೋಣ. ಮಕ್ಕಳ, ನೀನ್ ಏನ್ ಪ್ರಾರ್ಥನೆ ಮಾಡ್ತಿದ್ಯೋ ಅದನ್ನೇ ದೇವರು ನೆರವೇರಿಸಲಿಕ್ಕೆ ಅನುಮತಿ ಮಾಡೋದು. ಅದು ಬಿಟ್ಟು ನಿಮ್ ಜೀವಿತದಲ್ಲಿ ಏನು ನೆರವೇರೋದಿಲ್ಲ. ನನಗಿದು ಆಶ್ಚರ್ಯವಾಗಿದ್ದು ವಿಚಾರ ಏನಂತ ಹೇಳೋದಾದ್ರೆ, ದೇವರಿಗೆ ಸ್ತೋತ್ರ ಉಂಟಾಗ್ಲಿ, ಪೇತ್ರ ಯೇಸು ಸ್ವಾಮಿ ಹತ್ರ ಕ್ಲಿಯರ್ ಆಗಿ ಕೇಳ್ತಾ ಇದ್ದಾನೆ, ಗುರುವೇ ನೀನೇ ಆದ್ರೆ ನನ್ನ ನೀರ ಮೇಲೆ ನಡಕ್ಕೆ ಅನುಮತಿ ಮಾಡು. ಇವರೆಲ್ಲ ಇದು ಭೂತವಿರ್ಬೋದು, ದೆವ್ವವಿರ್ಬೋದು ಅಂತ ಎದುರಿಸ್ತಾ ಇದ್ದಾರೆ. ಆದ್ರೆ ನನಗೆ ಚೆನ್ನಾಗುತ್ತೆ, ನೀನಾದ್ರೆ, ನನ್ನ ಗುರು ಆದ್ರೆ, ನನ್ನ ಯೇಸು ಆದ್ರೆ ನಾನು ನೀರಲ್ಲಿ ಮುಳುಗೋಲ್ಲ, ನಾನು ನೀರಲ್ಲಿ ನಡ್ಕೊಂಡು ಬರ್ತೀನಿ. ಆಮೆನ್. ನನ್ನ ಶಬ್ದವನ್ನು ಕೇಳಿಸ್ಕೊಳ್ತಿರುವಂತ ಪೇತ್ರನೇ, ಯೇಸುವಿನ ಹತ್ರ ನೀನ್ ಕೇಳಿದ್ದು ನೀರಿನ ಮೇಲೆ ನಡಿಲಿಕ್ಕೆ, ಮುಳುಗಲಿಕ್ಕಲ್ಲ. ಯೇಸು ಬಾ ಅಂತ ಹೇಳಿದ್ದು ನೀನ್ ನನ್ನ ಮುಳುಗು ಅಂತ ಅಲ್ಲ. ಯೇಸುವೆ ಬಾ ಅಂತ ಹೇಳಿದ್ಮೇಲೆ ನೀನ್ ಎಲ್ಲಿಂದ ಮುಳುಗ್ತೀಯ? ನಿನ್ನ ಸೇವೆ ಹೆಂಗ್ ಮುಳುಗ್ತದೆ? ನಿನ್ನ ಪ್ರಾರ್ಥನೆ ಹೆಂಗ್ ಮುಳುಗ್ತದೆ? ನಿನ್ನ ಕುಟುಂಬ ಹೆಂಗ್ ಮುಳುಗ್ತದೆ? ಬಿರುಗಾಳಿಯನ್ನು ನೋಡಿ, ಸಮುದ್ರದ ಅಲೆಗಳನ್ನು ನೋಡಿ ಪೇತ್ರ ಮುಳುಗಲಿಕ್ಕೆ ಪ್ರಾರಂಭ ಮಾಡ್ದ. ದೇವರಿಗೆ ಸ್ತೋತ್ರ. ಆ ಕಥೆಗೂ ನಾನು ಬರ್ತೀನಿ. ಬಿರುಗಾಳಿಯನ್ನು ನೋಡಿ, ಸಮುದ್ರದ ಅಲೆಗಳನ್ನ ನೋಡಿ ಪೇತ್ರ ಮುಳುಗಲಿಕ್ಕೆ ಪ್ರಾರಂಭ ಮಾಡ್ದ. ಈಗ ಹಿಂದೆ ಕೂತಿರುವಂತ ಆ ದೋಣಿಯಲ್ಲಿ ಸೇಫ್ ಆಗಿ ಕೂತಿರುವಂತ ಶಿಷ್ಯಂದ್ರು ಹೇಳ್ತಿರೋದು ಗೊತ್ತಾ? ನಾನು ಆಗ್ಲೇ ಹೇಳ್ದೆ ಅವನಿಗೆ, ಅದು ದೆವ್ವ, ಅದು ಭೂತ, ಅದು ಹೋಗ್ಬೇಡ, ಮುಳುಗ್ತೀಯ, ಸಾಯ್ತೀಯ ಅಂತ ಹೇಳ್ದೆ. ನನ್ನ ಮಾತು ಕೇಳಿಲ್ಲ ಇವನು.
ನೋಡಿ ಈಗ ಮುಳುಗ್ತಾ ಇದ್ದಾನೆ, ಈಗ ಹೋಗಂಗಿಲ್ಲ ಬಿಡಂಗಿಲ್ಲ, ಸಾಯ್ತಾ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ಹಿಂದ್ಗಡೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಈ ಚಲಿಕೆ ಗೊತ್ತಿದ್ದು ಒಬ್ಬ ಬೆಸ್ತನಾಗಿದ್ದಾನೆಂಬುದಾಗಿ ಯೇಸುವಿಗೆ ಗೊತ್ತಿದ್ದು, ಒಬ್ಬ ಮೀನುಗಾರನಾಗಿದ್ದಾನೆಂಬುದಾಗಿ ಯೇಸುವಿಗೆ ಗೊತ್ತಿದ್ದು, ನೀರಿನ ಆಳದಲ್ಲಿ ಅವನಿಗೆ ಸಂಚರಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಯೇಸುವಿಗೆ ಗೊತ್ತಿದ್ದು, ಅವನು ಮುಳುಗುವಾಗ ಕೈಗಳನ್ನು ಚಾಚಿ ಗುರುವೇ ಎಂಬುದಾಗಿ ಕರೆಯುವಾಗ ಅವನ ಕರ ಹಿಡಿದು ಎತ್ತಿದಂತ ಯೇಸು ಈಗಲೂ ಕೂಡ ನಮ್ಮ ಮಧ್ಯದಲ್ಲಿ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದು ಸತ್ಯವೇದದಲ್ಲಿರೋದನ್ನ ನನ್ನ ಭಾಷೆಯಲ್ಲಿ, ನನ್ನ ರೆವಲ್ಯೂಷನ್ ಅಲ್ಲಿ ಹೇಳ್ತೇನೆ. ಪೇತ್ರ, ಗುರುವೇ ಗುರುವೇ, ನಾನು ಮುಳುಗ್ತಾ ಇದ್ದೀನಿ, ಕಾಪಾಡು ಸ್ವಾಮಿ, ನನ್ನನ್ನು ಕಾಪಾಡು. ಯೇಸು ಸ್ವಾಮಿ ಬಂದ, ಪೇತ್ರ ನೀ ಏನ್ ಮಾಡ್ತಾ ಇದೀಯಾ? ನಿನಗೆ ನಾನು ಅನುಮತಿ ಮಾಡಿದ್ದೇನು ನೀರ್ ಮೇಲೆ ನಡೀಲಿಕ್ಕೆ? ಬಿರುಗಾಳಿಗಳನ್ನ, ಸಮುದ್ರದ ಅಲೆಗಳನ್ನ ನೋಡಿ ಯಾಕೆ ಭಯ ಪಡ್ತಾ ಇದೀಯಾ? ಎದ್ದೇಳು ಎದ್ದೇಳು, ಆಟ ಆಡಿದ್ ಸಾಕು, ಎದ್ದೇಳು ಆಟ ಆಡಿದ್ ಸಾಕು, ಎದ್ದೇಳು. ನೀನು ಅದನ್ನ ನೋಡಿ ಮುಳುಗಕ್ಕಲ್ಲ ನಿನ್ನ ನಾನು ಕರ್ತಿದ್ದು, ಅದನ್ನ ಯಾಕೆ ನೋಡಿದೆ? ನಿನಗೆ ನಾನು ಆಜ್ಞಾಪಿಸಿದ್ದೆ ನೀರ್ ಮೇಲೆ ನಡಲಿಕ್ಕೆ ತಾನೆ, ನೀರ್ ಮೇಲೆ ನಡೀತಿದ್ದೆ ತಾನೆ. ನಿನ್ ಗಮನ ಯಾಕೆ ಬೇರೆ ಕಡೆ ಹೋಯ್ತು? ವಾಗ್ದಾನ ಮಾಡಿದತ್ತು ನಂಬಿಗಸ್ತನಾಗಿದ್ದಾನೆ. ವಾಗ್ದಾನದಲ್ಲಿ ನಿಂತ್ಕೊಳ್ಳಕ್ ನಿನಗೇನು ಕಷ್ಟ? ಅದಕ್ಕೆ ದೇವರ ವಾಕ್ಯ ಬರೆಯಲ್ಪಡ್ತಾ ಇರೋದು, ನಾವು ಅಪನಂಬಿಗಸ್ತರಾಗಿದ್ರು ಕೂಡ ಅವನು ನಂಬಿಗಸ್ತನಾಗೇ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನ್ನೊಂದು ಮಾತನ್ನ ಆತ್ಮದಲ್ಲಿ ಪ್ರವಾದಿಸಿ ಹೇಳ್ತೀನಿ ಮಕ್ಕಳೇ, ನನ್ನ ಶಬ್ದವನ್ನ ಬಹಳ ಆಳದಿಂದಲೂ, ಬಹಳ ಪ್ರಾರ್ಥನೆಯಿಂದಲೂ, ಬಹಳ ಸ್ತೋತ್ರದಿಂದಲೂ ಕೇಳ್ತಿರುವಂತ ನಿನ್ನನ್ನು ನೋಡಿ ನಾನೊಂದು ಮಾತು ಹೇಳ್ತೇನೆ. ದೇವರಿಗೆ ಸ್ತೋತ್ರ. ಯಾವ ಮನುಷ್ಯರು ಪೇತ್ರ ಮುಳುಗೋದನ್ನ ಕಂಡ್ರೋ, ಯಾವ ಶಿಷ್ಯಂದ್ರು ಪೇತ್ರ ಮುಳುಗೋದನ್ನ ಕಂಡ್ರೋ, ಅದೇ ಪೇತ್ರ ಮತ್ತೆ ಯೇಸುವಿನ ಜೊತೆಲಿ ನಡೆಯೋದನ್ನು ಕೂಡ ಕಾಣ್ತಾ ಇದ್ದಾರೆ. ಓ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಂಬಲಿಕ್ಕೆ ಆಗ್ತಾ ಇಲ್ಲ. ನಾನೊಂದು ಮಾತು ಹೇಳ್ತೇನೆ. ನಾನು ನಿನ್ನನ್ನು ನೋಡಿ ಒಂದು ಮಾತನ್ನು ಪ್ರವಾದಿಸಿ ಹೇಳ್ತೇನೆ. ಯಾವ ಜನರು ನಿನ್ನನ್ನು ಕಳೆದ ದಿನದವರೆಗೂ ಸೋಲದನ್ನ ಕಂಡ್ರು, ಯಾವ ಜನರು ಕಳೆದ ದಿನದವರೆಗೂ ನೀನು ನೋವನ್ನು ಅನುಭವಿಸೋದನ್ನ ಕಂಡ್ರು, ಯಾವ ಜನರು ನೀನು ಎಲ್ಲ ಬಿಸ್ನೆಸ್ ಅಲ್ಲಿ ಲಾಸ್ ಆಗೋದನ್ನ ಕಂಡ್ರು, ಯಾವ ಜನರು ನಿನ್ನ ಆರಾಧನೆ ಮಾಡೋದನ್ನ ಕಂಡು ಹೊಟ್ಟೆ ಕಿಚ್ಚುಪಟ್ರು, ಯಾವ ಜನರು ನಿನ್ನ ಕುರಿತು ಕೇವಲವಾಗಿ ಮಾತನಾಡಿದ್ರು, ಅದೇ ಜನರು ಮತ್ತೆ ನೀನು ಯೇಸುವಿನ ಜೊತೆ ನಡೆಯೋದನ್ನ ಅನೇಕರು ಕಾಣ್ತಾರೆ. ಹಲ್ಲೆಲೂಯಾ. ಮುಳುಗೋದನ್ನ ಕಂಡಂತ ಶಿಷ್ಯಂದ್ರೆ ಮತ್ತೆ ಯೇಸುವಿನೊಟ್ಟಿಗೆ ನಡೆಯೋದನ್ನು ಕೂಡ ಕಾಣ್ತಾ ಇದ್ದಾರೆ. ನಾನು ಮುಳುಗೋದನ್ನ ಅನೇಕರು ಕಂಡು ಖುಷಿ ಪಟ್ರು, ನಾನು ಮುಳುಗೋದನ್ನ ಅನೇಕರು ಕಂಡು ಭಯ ಪಟ್ರು, ನಾನು ಮುಳುಗೋದನ್ನ ಕಂಡು ಅನೇಕರು ಗೇಲಿ ಮಾಡಿದ್ರು, ನಾನು ಮುಳುಗೋದನ್ನ ಕಂಡು ಅನೇಕರು ನಗಾಡಿದ್ರು. ಆದರೆ ನನ್ನನ್ನು ಮತ್ತೆ ಕರ ಹಿಡಿದು ಯಾವ ನೀರಿನ ಮೇಲೆ ನಾನು ಮುಳುಗ್ತಿದ್ನೋ, ಯಾವ ಸಮುದ್ರದಲ್ಲಿ ನಾನು ಮುಳುಗ್ತಿದ್ನೋ, ಅದೇ ಸಮುದ್ರದಲ್ಲಿ ಎತ್ತಿ ನಿಲ್ಲಿಸಿ ಅದೇ ಜನರ ಮಧ್ಯದಲ್ಲಿ ನನ್ನನ್ನು ನಡೀಲಿಕ್ಕೆ ದೇವರ ಅನುಮತಿ ಮಾಡೋದಾದ್ರೆ ನಿನ್ನನ್ನು ಕೂಡ ನಡೀಲಿಕ್ಕೆ ದೇವರ ಅನುಮತಿ ಮಾಡ್ತಾನೆ. ನಿನ್ನನ್ನು ಕೂಡ ನಡೀಲಿಕ್ಕೆ ಅನುಮತಿ ಮಾಡ್ತಾನೆ. 2 ವರ್ಷಗಳ ಹಿಂದೆ ನನಗೊಂದು ಆಕ್ಸಿಡೆಂಟ್ ಆಯ್ತು. ನನ್ನ ಹತ್ರ ಒಂದು ಅಸೆಂಟ್ ಕಾರ್ ಇದೆ. ಈ ಅಸೆಂಟ್ ಕಾರಲ್ಲಿ ನನಗೊಂದು ಆಕ್ಸಿಡೆಂಟ್ ಆಯ್ತು. ಎಲ್ಲ ಇಲ್ಲಿ ಗಮನಿಸಿ. ಅಲ್ಲೆಲ್ಲೂಯ್ಯ, ನನಗೊಂದು ಆಕ್ಸಿಡೆಂಟ್ ಆಯ್ತು. ಈ ಆಕ್ಸಿಡೆಂಟ್ ಆದಾಗ ಜೊತೆಲಿದ್ದಂಥ ಸೇವಕರು, ನನ್ನ ಜೊತೆ ಊಟ ಮಾಡಿದಂಥ ವಿಶ್ವಾಸಿಗಳು, ಇವರೆಲ್ಲರೂ ಕೂಡ ನನ್ನ ಕುರಿತು ಕೇವಲವಾಗಿ ಮಾತಾಡಿದ್ರು. ಅನಿಲ್ ಪಾಸ್ಟರ್ ಸೇವೆ ಮುಳುಗೋಯ್ತು, ಏನೋ ದೊಡ್ಡ ಪಾಪ ಮಾಡಿದ್ದಾರೆ, ಅದಕ್ಕೆ ಅವ್ರಿಗೆ ಆಕ್ಸಿಡೆಂಟ್ ಆಯ್ತು. ಕೇಳಿಸ್ಕೊಂಡು ಸುಮ್ಮನೆ ಇದೆ. ಒಂದು ಮನೆಯಿಂದ ಒಂದು ಮದುವೆಗೆ ಹೋಗ್ತಿರ್ಬೇಕಾದ್ರೆ ದೇವ್ರು ಹೇಳಿದ್ರು, ಹೋಗ್ಬೇಡ, ನೀನು ಇಲ್ಲೇ ಇರು. ದೇವ್ರೆ, ನಾನು ಹೋಗ್ಲಿಲ್ಲ ಅಂದ್ರೆ ಅವ್ರು ನನ್ನನ್ನು ಕೇವಲವಾಗಿ ತಿಳ್ಕೊಬೋದು, ಅವ್ರು ನನ್ನನ್ನು ಸೇವಕರಿಗೆ ಎಷ್ಟು ದುರಹಂಕಾರ ಇದೆ ನೋಡುವಂತ ಬೈಬೋದು. ನಾನು ಹೋಗ್ತೀನಿ. ದೇವ್ರು ಹೇಳ್ತಿದ್ದಾರೆ, ಬೇಡ ಹೋಗ್ಬೇಡ. ದೇವ್ರು ಹೇಳಿದ್ರು ಕೂಡ ಕೇಳದೆ ಅವಿದ್ಯತ್ವದಿಂದ ಕಾರ್ ತಗೊಂಡು ಹೋದೆ. ನನ್ನ ಮನೆಯಿಂದ ಒಂದು 30 ಕಿಲೋಮೀಟರ್ ದೂರ ಹೋದಾಗ 20 ಅಡಿ ಹಳ್ಳ ಇರುವಂತ ಒಂದು ಗದ್ದೆಗೆ, ರೋಡಿಂದ ಕೆಳಗಡೆ 20 ಅಡಿ ಹಳ್ಳ, ಹೆಚ್ಚು ಕಡಿಮೆ ಈ ಗೋಡೆ ಹೈಟ್, ಈ ಗೋಡೆಗಿಂತ ಒಂದು ಚೂರು ಹೈಟ್, ಹಿಂಗೆ ಸ್ಲೋಪ್ ಆಗಿರುವಂತ ಒಂದು ಹಳ್ಳ. ಆ ಹಳ್ಳಕ್ಕೆ ನನ್ನ ಗಾಡಿ ಬ್ರೇಕ್ ಫೇಲ್ಯೂರ್ ಆಗಿ 3 ಪಲ್ಟಿ ಹೊಡೆದು ಕೆಳಗಡೆ ಬಿತ್ತು. ನನ್ನ ಜೊತೆ ಇನ್ನೊಬ್ಬರು ಅಸಿಸ್ಟೆಂಟ್ ಪಾಸ್ಟರ್ ಮತ್ತು ಇನ್ನೊಬ್ಬ ವಿಶ್ವಾಸಿ ಇದ್ದಾರೆ. ಹಿಂದ್ಗಡೆ ಕೂತಿರುವಂಥ ವಿಶ್ವಾಸಿ ಈ ಕಡೆ ಕಿಟಕಿಯಿಂದ ಆ ಕಡೆ ಕಿಟಕಿಗೆ, ಆ ಕಡೆ ಕಿಟಕಿಯಿಂದ ಈ ಕಡೆ ಕಿಟಕಿಗೆ ಫುಲ್ಲು ರೋಲಿಂಗ್ ಆಗಿದ್ದಾರೆ. ಪಕ್ಕದಲ್ಲಿ ಕೂತಿರುವಂಥ
ಅಸಿಸ್ಟೆಂಟ್ ಪಾಸ್ಟರ್ಗೆ ಒಂದು ದೊಡ್ಡ ಕಲ್ಲು ಬಂದು ಗ್ಲಾಸ್ ಹೊಡೆದಿದೆ, ಒಳಗಡೆ ಬಂದಿಲ್ಲ, ಅವ್ರಿಗೇನಾಗಿಲ್ಲ. ದೇವ್ರಿಗೆ ಸ್ತೋತ್ರ. ಗಾಡಿ ಓಡಿಸ್ತಿದ್ದಂತ ನನಗೆ, ನಾನು ಕೆಳಗಡೆ ಬಿದ್ದಿದ್ದಾಗ ಒಂದು 10 ರಿಂದ 11 ಸೆಕೆಂಡ್ ನೆನೆಸ್ತೀವಿ, ನಾವು ಎಲ್ಲಿದ್ದೀವಿ, ಪರಲೋಕದಲ್ಲಿ ಏನಾದರೂ ಇದೀವಿ ಅಂತ ನೋಡ್ತಾ ಇದ್ದೀವಿ. ನನಗೆ ಮೈಂಡ್ ಫುಲ್ ಬ್ಲಾಕ್, ಏನಾಗಿದೆ ಅಂತ ಗೊತ್ತಿಲ್ಲ. ನಾವು ನೆನೆಸಿದ್ವಿ ಕತೆ ಮುಗೀತು ಅಂತ. 15 ಸೆಕೆಂಡ್ ಆದ್ಮೇಲೆ ನಮಗೆ ಅಂತ ಉಸಿರು ಬಂದಿದ್ದು. ಆಮೇಲೆ ಎದ್ದು ನಾವು ಎಲ್ಲ ಸಾಮಾನುಗಳನ್ನೆಲ್ಲ ಬಿದ್ದಂತ ಒಡೆದೋದಂಥ ಸಾಮಾನುಗಳನ್ನೆಲ್ಲ ಕಾರ್ ಒಳಗಡೆ ಹಾಕ್ತಾ ಇದ್ವಿ. ಮೇಲ್ಗಡೆ ನಿಂತ್ಕೊಂಡು ಒಬ್ಬ ಕೇಳ್ತಾ ಇದ್ದಾನೆ, ಅಣ್ಣ ಯಾವಾಗೈತೆ ಆಕ್ಸಿಡೆಂಟ್? ಈಗ ಅಣ್ಣ. ಓಡಿಸಿದ್ದು ಸತ್ತೋದ್ನಾ? ಇಲ್ಲ ಅಣ್ಣ. ಹೇಳಣ್ಣ ಎಲ್ಲಿ, ಯಾವ ಆಂಬುಲೆನ್ಸ್ ಅಲ್ಲಿ ಹೋಯ್ತು? ಇಲ್ಲ ಅಣ್ಣ, ಓಡಿಸಿದ್ದೀನಿ ನಾನೇ. ಅಣ್ಣ ತಮಾಷೆ ಮಾಡ್ಬೇಡಣ್ಣ. ಅವ್ನು ಕೇಳ್ತಾರದು ಸತ್ತೋದ್ನ? ಕಾರ್ ಆ ರೀತಿಯಾಗಿ ಆಕ್ಸಿಡೆಂಟ್. ದೇವ್ರಿಗೆ ಸ್ತೋತ್ರ. ಅದಾದ್ಮೇಲೆ ಮಾರನೇ ದಿನ ಕಾರ್ನ ತಗೊಂಡೋಗಿ ಗ್ಯಾರೇಜ್ ಹತ್ರ ನಿಲ್ಸಿದ್ವಿ. 2 ಗ್ಯಾರೇಜ್ ಅವರು ರಿಜೆಕ್ಟ್ ಮಾಡಿದ್ರು. ಸರ್ ಇದನ್ನ ರೆಡಿ ಮಾಡೋಕ್ ಆಗದೇ ಇಲ್ಲ. ಮತ್ತೊಬ್ಬ ಗ್ಯಾರೇಜ್, ದೇವ್ರಿಗೆ ಸ್ತೋತ್ರ, ಸರ್ ಇದನ್ನ ನಾನು ರೆಡಿ ಮಾಡ್ಕೊಡ್ತೀನಿ. 2 ವರ್ಷ ನನ್ನ ಕಾರ್ ರೆಡಿನೇ ಆಗ್ಲಿಲ್ಲ. ಇದರಲ್ಲಿ 2000 ಇಷ್ಟದಲ್ಲಿ 200 ಕಾರ್ ಆದ್ರೂ ಹೊಸದಾಗಿ ಉಂಟು ಮಾಡ್ಬೋದಿತ್ತು. ಅದು ರಿಪೇರಿಯಾಗಿ ಡೆಂಟ್ ಮಾಡ್ಬೇಕಾದಂತ ಅದೆಲ್ಲ ಡೆಂಟ್ ತೆಗೆದು ಸರಿ ಮಾಡ್ಬೇಕಾದಂತ ನನ್ನ ಕಾರ್ ರೆಡಿ ಆಗ್ಲಿಲ್ಲ. ದೇವರ ಹತ್ರ ಕೂತ್ಕೊಂಡು ಪ್ರತಿ ಸಮಯ ಪ್ರಾರ್ಥನೆ, ಕುಟುಂಬದ ಪ್ರಾರ್ಥನೆ, ವೈಯಕ್ತಿಕ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ, ದೇವರಿಗೆ ಕಾರ್ ಕೊಡಪ್ಪ. ಮತ್ತೆ ಎಂತೆಂತ ಕಾರಲ್ಲಿ ಓಡಾಡಿಸ್ತಾ ಇದ್ದಾರೆ ದೇವರ ಅಂದ್ರೆ ದೇವ್ರಿಗೆ ಸ್ತೋತ್ರ. ಪಿಕಪ್ ಡ್ರಾಪ್ ಮಾಡೋಕ್ಕೆ ಎಲ್ಲ ಕಡೆ ಎಲ್ಲ ಸೇವೆಯಲ್ಲಿ ಒಳ್ಳೊಳ್ಳೆ ಕಾರ್ಗಳೇ ಬರ್ತದೆ. ನಾನು ಏನಾದ್ರೂ ಯಾರ ಹತ್ರ ಕಾರ್ ಕೇಳಿದ್ರೆ ನನ್ಗೆ ಬೇಕು, ಬಸ್ ತಗೊಳ್ಳಿ, ಓಕೆ ಓಡಾಡ್ತಾ ಇದ್ದೀನಿ. ಆದ್ರೆ ನನ್ನ ಕಾರ್ ರೆಡಿ ಆಗ್ತಾ ಇಲ್ಲ. ಎಷ್ಟೋ ಟೈಮು ಹೊಸ ಕಾರ್ ತಗೋಬೇಕು ಅಂತ ದೇವ್ರ ವಿಶ್ವಾಸಿಗಳು, ಪಾಸ್ಟ್ರೆ ಬನ್ನಿ ಹೋಗಿ ಕಾರ್ ತಗೊಳ್ರಿ ಅಂತ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ದೇವರಾತ್ಮ ಬೇಡ, ತಗೋಬೇಡ. ಓಕೆ, ಫಸ್ಟೇ ಒಂದ್ಸಲ ಅವಿಧೇತ್ವದಿಂದ ಹೋಗ್ಬೇಡ ಅಂತ ಹೇಳಿದಕ್ಕೆ ಒಂದು ಆಕ್ಸಿಡೆಂಟ್ ಆಯ್ತು, ತಪ್ಪಿಸ್ಕೊಂಡೆ. ಇನ್ನು ಮತ್ತೆ ಬೇಡ ಅಂತ ಹೇಳಿದ್ರು ತಕೊಂಡ್ರೆ ಇನ್ನೇನಾಯ್ತದೋ ಗೊತ್ತಿಲ್ಲ ಅಂತ ಹೇಳಿ ದೇವ್ರಿಗೆ ಸ್ತೋತ್ರ. ನೆನ್ನೆ ಅಯ್ಯ ಅವ್ರು ಒಂದು ಮಾತು ಹೇಳ್ತಿದ್ರು, ಏನಾದ್ರೂ ಇರ್ತದೆ, ಬೇಡ ಅಂದ್ರೂ ಮಾಡಿರ್ತೀವಿ, ಅದಕ್ಕೆ ದೇವ್ರು ಕೊಡ್ತಾ ಇರ್ತಾನೆ. ನನಗೆ ಅವ್ರು ಹೇಳ್ಬೇಕಾದ್ರೆ ನನಗೆ ನೆನಪಾಯ್ತು. ಬೇಡ ಅಂತ ಹೇಳಿದ್ರು ಆದ್ರೆ ದೇವ್ರಿಗೆ ಸ್ತೋತ್ರ. 2 ವರ್ಷ ಯಾವ ಮದುವೆ ನಿಮಿತ್ತ ದೇವರು ಹೋಗ್ಬೇಡ ಅಂತೇಳಿ ಹೋದಾಗ ಆಕ್ಸಿಡೆಂಟ್ ಆಯ್ತು. ನೆಕ್ಸ್ಟು ನನ್ನ ಸಭೆಯ ಮಗಳ ಮದುವೆ, ದೇವರಿಗೆ ಸ್ತೋತ್ರ, ಈ ಏಪ್ರಿಲ್ 8ಕ್ಕೆ ನಡಿಬೇಕಾದ್ರೆ ಅದರೊಳಗಡೆ ನನ್ನ ಕಾರ್ ಮೊನ್ನೆ ರೆಡಿ ಆಯ್ತು. ಹಲ್ಲೆಲೂಯಾ, ದೇವ್ರ ಸ್ತೋತ್ರ. ಆ ಆಕ್ಸಿಡೆಂಟ್ ಬಿದ್ದಾಗ ನನ್ನ ಕುರಿತು ಕೇವಲವಾಗಿ ಹೆಂಗೆಲ್ಲ ಮಾತಾಡೋದಂದ್ರೆ ಅಬ್ಬಾ ದೇವರಿಗೆ ಸ್ತೋತ್ರ. 3 ತಿಂಗಳು ಹೊರಗಡೆ ಎಲ್ಲೂ ಮೀಟಿಂಗ್ ಹೋಗ್ತಾ ಇಲ್ಲ, ಯಾವ ಮೀಟಿಂಗ್ ಸಿಗ್ತಾ ಇಲ್ಲ, ಹೊರಗಡೆ ಕೂತಿದ್ದೀನಿ. ಚರ್ಚ್ ಒಳಗಡೆ ಪ್ರಾರ್ಥನೆ, ಮನೆ ಪ್ರಾರ್ಥನೆ, ಇಷ್ಟು ಬಿಟ್ರೆ ಸಭೆ ಮನೆ ವಿಶ್ವಾಸಗಳಿಗೆ ಹೋಗ್ತಾ ಇಲ್ಲ. ಯಾಕಂದ್ರೆ ನನ್ನ ವಿಶ್ವಾಸಗಳೇ ಕೆಲವರು ಕೇವಲವಾಗಿ ಮಾತಾಡೋದನ್ನ ನಾನು ಕಣ್ಣಾರೆ ಕಂಡ್ರೆ, ಕಿವಿಯಾರೆ ಕೇಳಿದೆ. ಕೆಲವೊಂದು ವಾಯ್ಸ್ ರೆಕಾರ್ಡ್ಗಳು ಅದನ್ನ ಕೇಳಬೇಕಾದ್ರೆ ದೇವ್ರಿಗೆ ಎಂಥ ಆನಂದ ಆಗ್ತಿತ್ತು ಅಂದ್ರೆ ದೇವ್ರಿಗೆ ಸ್ತೋತ್ರ. ಏನೋ ಪಾಪ, ನಾನು ದೇವರಿಗೆ ಸ್ತೋತ್ರ. ನೆಕ್ಸ್ಟ್ ಒಂದೇ ಒಂದು ಮೂಮೆಂಟ್ ಹೇಳಿದೆ, ಬಿದ್ದಿದ್ದನ್ನ ಮಾತ್ರ ನೀನು ನೋಡಿದೆ. ಬಿದ್ದು ಕೂಡ ನನಗೆ ಒಂದು ಹನಿ ರಕ್ತ ಬರದೇ ಇರುವಂತ ರೀತಿಯಲ್ಲಿ ನನ್ನ ದೇವರು ಕಾದದನ್ನ ನಾನು ನೋಡ್ತಾ ಇದ್ದೇನೆ. 20 ಅಡಿ ಹಳ್ಳದಿಂದ 3 ಪಲ್ಟಿಯಾಗಿ ನನ್ನ ಕಾರ್ ಬಿದ್ದರೂ ಕೂಡ ನನ್ನ ಕಾಲು ಕಲ್ಲಿಗೂ ಕೂಡ ತಗಲದೇ ಇರುವಂತ ರೀತಿಯಲ್ಲಿ ನನ್ನ ದೇವರು ನನ್ನನ್ನು ಕಾಪಾಡಿದ್ರು. ನೆಕ್ಸ್ಟ್ ಮೂಮೆಂಟ್ ನಾನು ಹೇಳಿದ್ದೇನೆ ಗೊತ್ತಾ, ಬಿದ್ದು ಸೋತ್ ಹೋದ್ರು ಅಂತ ನೀನ್ ನೋಡ್ತಾ ಇದೀಯಾ. ಬಿದ್ದು ನನಗೇನಾಗದೇ ಇರುವಂತ ಈ ಸಾಕ್ಷ್ಯನ ನನ್ನ ಮುಂದಿನ 6 ವರ್ಷದ ನನ್ನ ಪ್ರಸಂಗವಾಗಿ ದೇವರ ನನಗೋಸ್ಕರ ಮಾರ್ಪಡಿಸಿ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳಿದೆ. ಇವತ್ತು ನೀನ್ ಸೋತಿರೋದು, ಇವತ್ತು ನೀನ್ ಕಣ್ಣೀರು ಸುರಿಸ್ತಿರೋದು ನಿನ್ನ ನಾಳೆಯ ಪ್ರಸಂಗ. ಅದು ಇವತ್ತು ನೀನ್ ಇಷ್ಟೊಂದು ಸೇವೆಲ್ಲ ಕಷ್ಟ ಅನುಭವಿಸ್ತಿದ್ಯಾ, ಸ್ತೋತ್ರ ಹೇಳು, ನಿನ್ನ ನಾಳೆಯ ಪ್ರಸಂಗ ಅದು. ಕುಟುಂಬದಲ್ಲಿ ಇಷ್ಟೊಂದು ಕಣ್ಣೀರು ಅನುಭವಿಸ್ತಿದ್ಯಾ, ಸ್ತೋತ್ರ ಹೇಳು, ನಿನ್ನ ನಾಳೆಯ ಪ್ರಸಂಗ ಅದು. ಕೆಲವು ನಿನ್ನ ವಿರುದ್ಧವಾಗಿ ಕೇವಲವಾಗಿ ಮಾತಾಡ್ತಾ ಇದ್ದಾರೆ, ಸ್ತೋತ್ರ ಹೇಳು ಬ್ರದರ್, ನಿನ್ನ ನಾಳೆ ಅದು ಪ್ರಸಂಗ. ಸುಮ್ಮನೆ ಎಲ್ಲರಿಗೂ ಅದ್ಭುತ ನಡೀತು ಅಂದ್ರೆ ದೇವರ ಸ್ತೋತ್ರ, ಎಲ್ಲರಿಗೂ ಅದ್ಭುತ ನಡೀತದೆ. ಆದ್ರೆ ನಿನ್ನ ಜೀವಿತದಲ್ಲಿ ಕೆಲವೊಂದು ನೋವುಗಳು, ಯಾರು ಸಹಿಸಲಿಕ್ಕಾಗದಿರುವಂತ ನೋವುಗಳು, ನೀನು ಸುರಿಸಿದಂತ ಕಣ್ಣು ನೀರು, ಯಾರು ಕೂಡ ಸುರಿಸದಿರುವಂತ ಕಣ್ಣು ನೀರು, ನೀನು ಅನುಭವಿಸಿದಂತ ವ್ಯಥೆ ವೇದನೆ, ಯಾರು ಕೂಡ ಅನುಭವಿಸದಿರುವಂತ ವೇದನೆಗಳು, ಇದು ಸಾಕ್ಷಿಗಳಾಗಿ ಮಾರ್ಪಡುವಾಗ ಅದೇ ರೀತಿಯಲ್ಲಿರುವಂತಹ ಅನೇಕ ಜನರು ಈ ಸಾಕ್ಷಿಯನ್ನು ಕೇಳುವಾಗ ಆಶ್ಚರ್ಯ ಪಡ್ತಾರೆ. ಇವರನ್ನ ಬಿಡಿಸಿದಂತ ದೇವರು ನನ್ನನ್ನು ಕೂಡ ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವರನ್ನ ಬಿಡಿಸಿದಂತ ದೇವರು ನನ್ನನ್ನು ಕೂಡ ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಅನೇಕರಿಗೆ ಗೊತ್ತಾಗಬೇಕು. ಆ ರೀತಿಯಾಗಿ ನಿನ್ನ ಜೀವಿತವನ್ನ ದೇವರು ಮಾರ್ಪಡಿಸ್ತಾನೆ. ನೀನು ಸ್ತೋತ್ರ ಹೇಳು.
ಮುಳುಗೋದನ್ನ ವೈರಿ ಕಂಡ್ರಲ್ವಾ? ಒಂದು ವೇಳೆ ನನ್ನ ಆತ್ಮದಲ್ಲಿ ಪ್ರವಾದಿಸಿ ಹೇಳ್ತೇನೆ, ನನ್ನ ಶಬ್ದವನ್ನ ಭಾರದಿಂದ, ಪ್ರಾರ್ಥನೆಯಿಂದ, ಸ್ತೋತ್ರದಿಂದ ಕೇಳ್ತಿರುವಂತ ಪ್ರೀತಿಯ ಸಹೋದರ ಸಹೋದರಿ, ಪ್ರಿಯ ಅಭಿಷಕ್ತ ದೇವದಾಸನೇ, ಪ್ರಿಯ ಅಭಿಷಕ್ತ ದೇವದಾಸಿಯೇ, ನಿನ್ನನ್ನು ನೋಡಿ ಒಂದು ಮಾತು ಹೇಳ್ತಾನೆ. ನೀನು ಮುಳುಗೋದನ್ನ ಕಂಡು ಒಂದು ವೇಳೆ ನಗಾಡಿದಂತ, ಗೇಲಿ ಮಾಡಿದಂತ, ಅವಮಾನಿಸಿದಂತ ಅನೇಕ ಜನಗಳ ಮುಂದೆಯೇ ನಿನ್ನ ತಲೆ ಎತ್ತಲ್ಪಡುವಂತ ರೀತಿಯಲ್ಲಿ, ಓ ನಾನು ಈ ಮಾತನ್ನು ಈ ರೀತಿಯಾಗಿ ಹೇಳ್ತೇನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾವ ಕಣ್ಣು ನೀರಿನ ಕಡಲಲ್ಲಿ ನೀನು ಮುಳುಗುದೋ ಅದೇ ಕಣ್ಣು ನೀರಿನ ಮೇಲೆ ನೀನು ಜಯೋತ್ಸವವಾಗಿ ನಡೆಯುವಂತ ರೀತಿಯಲ್ಲಿ ನನ್ನ ಯೇಸು ಮಾರ್ಪಡಿಸ್ತಾನೆ. ಇದು ಎಲ್ಲರನ್ನ ನೋಡಿ ದೇವರಾತ್ಮನ ಮಾತನಾಡ್ತಾ ಇದ್ದಾನೆ. ನೀನು ಸುರಿಸಿದಂತ ಕಣ್ಣು ನೀರು ನಿನಗೆ ಗೊತ್ತು, ನೀನು ಸುರಿಸಿದಂತ ವೇದನೆ ನಿನಗೆ ಗೊತ್ತು. ಯಾವ ವೇದನೆ, ಯಾವ ಕಣ್ಣು ನೀರಿನಿಂದ ನೀನು ಮುಳುಗಲಿಕ್ಕೆ ಪ್ರಾರಂಭ ಮಾಡ್ದೋ ಅದೇ ಕಣ್ಣು ನೀರಿನ ಮೇಲೆ ಈ ವರ್ಷದಲ್ಲಿ ನೀನು ನಡೀತೀಯ. ಅನೇಕರು ಅದನ್ನ ನೋಡ್ತಾರೆ. ಆ ಸೇವೆಯನ್ನ ನೀನು ನಡೆಸ್ತೀಯ, ಅನೇಕರು ಅದನ್ನ ನೋಡ್ತಾರೆ. ಆ ಸುವಾರ್ತೆಯನ್ನ ನೀನ್ ಮಾಡ್ತೀಯ, ಅನೇಕರು ಅದನ್ನ ನೋಡ್ತಾರೆ. ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ, ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ, ಯೋಧ ನಿನ್ನ ಆಮೆನ್. ಸಾಧ್ಯವೋ ಎಲ್ಲ ಸಾಧ್ಯವೋ ನಿನ್ನಿಂದ, ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದು ಇಲ್ಲ ನಿನ್ನಿಂದ ಸಾಧ್ಯವೋ. ಆಮೆನ್. ಸಾಧ್ಯವೋ ಎಲ್ಲ ಸಾಧ್ಯವೋ ನಿನ್ನಿಂದ, ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದು ಇಲ್ಲ ನಿನ್ನಿಂದ, ಸಾಧ್ಯವೋ ಒಂದು ಇಲ್ಲ. ನಿನ್ನಾಮ ಎತ್ತಿದರೆ ಸೈತಾನ ಓಡುವನು, ನಿನ್ನಾಮ ಎತ್ತಿದರೆ ಸೈತಾನ ಓಡುವನು. ನಿನ್ನಾಮದಿ ಕೈ ಚಾಚಲು ರೋಗವು ನೀಗುವುದು. ಎಲ್ಲರೂ ನಿನ್ನಾಮದಿ ಕೈ ಚಾಚಲು ರೋಗವು ನೀಗುವುದು. ಆಮೆನ್. ಸಾಧ್ಯವೋ ಎಲ್ಲ ಸಾಧ್ಯವೋ ನಿನ್ನಿಂದ, ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದು ಇಲ್ಲ ನಿನ್ನಿಂದ, ಸಾಧ್ಯವೋ. ಹಲ್ಲೆಲೂಯಾ. ಯೇಸುವಿನ ನಾಮ ಎತ್ತಿದರೆ ಸೈತಾನ ಎದುರಿ ಓಡಿ ಹೋಗ್ತಾನೆ. ಆಮೆನ್. ಈಗ ಹೇಳ್ರಿ, ನೀನ್ ಪ್ರಾರ್ಥನೆ ಮಾಡೋನೆ, ನೀನ್ ಆರಾಧನೆ ಮಾಡೋನೆ, ನೀನ್ ದೇವರ ಮಗಳ ಮಗನೇ. ಅದ್ರ ಪರಿಸ್ಥಿತಿ ಕಂಡು ನೀನು ಮುಳುಗ್ತಿದೆ ಅಂತ ಗೊತ್ತಿದ್ರು ನನ್ನ ಯೇಸು ನಿನ್ನನ್ನು ಬಿಟ್ಕೊಡಲ್ಲ. ಮೀನು ಹಿಡಿಯೋನಿಗೆ ಈಜಲಿಗೆ ಬರ್ತದಲ್ವ ಬ್ರದರ್? ಬಲೆ ಹಾಕೋನಿಗೆ ಈಜಲಿಕ್ಕೆ ಬಂದೇ ಬರುತ್ತೆ. ಪೇತ್ರ ಸ್ವಲ್ಪ ಈಜಿದ್ರೆ ಮತ್ತೆ ವಾಪಸ್ ಹಿಂದೆ ದೋಣಿಗೆ ಹೋಗಿ ಸೇರ್ಬೋದಿತ್ತು. ಆದ್ರೆ ಅವನು ಯೇಸುವನ್ನು ನೋಡಿ ಕರೆಯುವಾಗ ಯೇಸುವನ್ನ ಕರ ಹಿಡಿದು ಮೇಲೆತ್ತಿ ಅದೇ ನೀರಿನ ಮೇಲೆ ನಿಲ್ಲಿಸಿ ಮತ್ತೆ ನಡಿ ಅಂತ ಹೇಳಿಲ್ಲ, ಮತ್ತೆ ಇವನು ಬೀಳಬಾರ್ದು, ಮುಳುಗಬಾರ್ದು ಅಂತೇಳಿ ಅವನ ಕರ ಹಿಡಿದು ಮತ್ತೆ ಅದೇ ನೀರಿನ ಮೇಲೆ ಯೇಸು ಪೇತ್ರನನ್ನ ನಡೆಸ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಇದು ಅರ್ಥ ಆಯ್ತು ಅಂತ ನನಗೆ ಗೊತ್ತಿಲ್ಲ. ನಾನೊಂದು ಆತ್ಮದಲ್ಲಿ ಪ್ರವಾದಿಸಿ ಹೇಳ್ತೀನಿ ಸಿಸ್ಟರ್, ಒಂದು ಆತ್ಮದಲ್ಲಿ ಪ್ರವಾದಿಸಿ ಹೇಳ್ತೀನಿ ಬ್ರದರ್. ನೀನು ಮುಳುಗುವಾಗ ಏನನ್ನೆಲ್ಲ ಅನುಭವ ಆಯ್ತು ಅಂತ ದೇವ್ರಿಗೆ ಸ್ತೋತ್ರ ಹೇಳು. ಯಾಕೆ ಗೊತ್ತಾ? ಮತ್ತೆ ನೀನು ಮುಳುಗಬಾರ್ದು, ಮತ್ತೆ ನೀನು ಬೀಳಬಾರ್ದು ಅಂತೇಳಿ ಮತ್ತೆ ದೇವರು ನಿನ್ನ ಒಂಟಿಯಾಗಿ ಬಿಡೋದಿಲ್ಲ, ಜೊತೆಲೆ ಬರ್ತಾನವನು, ಜೊತೆಲಿ ಬರ್ತಾನವನು. ಹಲ್ಲೆಲೂಯಾ. ಅವನ ಜೊತೆಲಿ ಬರ್ತಾನವನು, ನಿನ್ನ ಕರ ಹಿಡಿದು ನಡೆಸ್ತಾನೆ, ನಿನ್ನ ಬಂಡೆ ಮೇಲೆ ನಿಲ್ಲಿಸ್ತಾನೆ. ಹಲ್ಲೆಲೂಯಾ. ಕರ ಹಿಡಿದು ನಡೆಸುವನು, ಬಂಡೆ
ಬಂಡೆ ಮೇಲೆ ನಿಲ್ಲಿಸುವನು, ಕರ ಹಿಡಿದು ನಡೆಸುವನು, ಬಂಡೆ ಮೇಲೆ ನಿಲ್ಲಿಸುವನು. ಅವನ ಕರ ಹಿಡಿದು ನಡೆಸಲಿಕ್ಕೆ ಶಕ್ತನಾದಂತ ದೇವರಾಗಿದ್ದಾನೆ. ಓಹ್, ನಿಮಗೆ ಹೇಗೆ ಅಂತ ನನಗೆ ಗೊತ್ತಿಲ್ಲ. ದೇವರಾತ್ಮ ನನ್ನೊಟ್ಟಿಗೆ ಶಕ್ತವಾಗಿ ಮಾತನಾಡ್ತಾ ಇದ್ದೇನೆ. ದೇವರಿಗೆ ಸ್ತೋತ್ರ. ನಾನು ಈ ಪ್ರವಾದನ ಶಬ್ದವನ್ನು ನಾನು ಸ್ವೀಕಾರ ಮಾಡ್ತೇನೆ. ನಾನು ಮುಳುಗಿದಂಥ ಅನುಭವಕ್ಕಾಗಿ ಸ್ತೋತ್ರ. ಇನ್ನು ನನ್ನನ್ನು ಮುಳುಗಲಿಕ್ಕೆ ದೇವರು ಬಿಡೋದಿಲ್ಲ. ಕಾರಣ ನನ್ನ ಕರ ಹಿಡಿದು ಮತ್ತೆ ಅದೇ ನೀರಿನ ಮೇಲೆ ನಡೆಸ್ತಾನೆ ದೇವರು. ಈಗ ನಿಮ್ಗೆ ಅರ್ಥ ಆಯ್ತಾ? ನಿನಗೆ ಅವಮಾನ ಉಂಟಾದ ಸ್ಥಳಗಳಲ್ಲೇ 2ರಷ್ಟು ಮಾನಗಳನ್ನ ದೇವರು ಉಂಟು ಮಾಡಿಕೊಡ್ತೇನೆ ಅನ್ನುವಂಥ ವಾಕ್ಯದ ಅರ್ಥ. ಯಾವ ನೀರಲ್ಲಿ ನೀನು ಮುಳುಗ್ದೋ ಅದೇ ನೀರಿನ ಮೇಲೆ ಮತ್ತೆ ನೀನು ನಡೀತೀಯ. ಸಾಧ್ಯನಾ? ನನ್ನ ಯೇಸುವಿನಿಂದ ಸಾಧ್ಯ. ಯಾವ ಬಿಸ್ನೆಸ್ ಅಲ್ಲಿ ನೀನು ಮುಳುಗೋ ಅದೇ ಬಿಸ್ನೆಸ್ ಅಲ್ಲಿ ಮತ್ತೆ ನಿನ್ಗೆ ಸಕ್ಸಸ್ ಆಗೋ ರೀತಿಯಲ್ಲಿ ನಾನು ದೇವ್ರು ಮಾರ್ಪಡಿಸ್ತಾನೆ. ಯಾವ ಕುಟುಂಬದಿಂದ ನೀನು ಬೇರ್ಪಟ್ಟು ಮತ್ತೆ ಅದೇ ಕುಟುಂಬ ದೇವರು ಒಂದು ಮಾಡ್ತಾನೆ. ಯಾವ ಸೇವೆಯಲ್ಲಿ ನೀನು ಸೋತೋದ ಅದೇ ಸೇವೆಯಲ್ಲಿ ದೇವರು ನಿನ್ನ ಮೇಲೆ ಎತ್ತುತ್ತಾರೆ. ಹಲ್ಲೆಲೂಯಾ. ಮುಳುಗದನ್ನ ಕಣ್ಣು ನೀನು ಮುಳುಗಲಿ ಅಂತ ಬಿಟ್ಟು ಹೋಗುವಂತ ಒಬ್ಬ ಮನುಷ್ಯನನ್ನೆಲ್ಲ ನೀನು ಆರಾಧನೆ ಮಾಡ್ತಿರೋದು. ಮುಳುಗುವಾಗ ತಕ್ಷಣ ಓಡಿ ಬಂದು ನಿನ್ನನ್ನ ಕರದಲ್ಲಿ ಹಿಡಿದು ಮೇಲೆತ್ತುವಂತ ಅಪ್ಪನನಾಗಿದೆ ನೀನು ಆರಾಧನೆ ಮಾಡ್ತಿರೋದು. ಕರ ಹಿಡಿದು ನಡೆಸುವನು, ಬಂಡೆ ಮೇಲೆ ನಿಲ್ಲಿಸುವ, ಕರ ಹಿಡಿದು ನಡೆಸುವನು, ಬಂಡೆ ಮೇಲೆ ನಿಲ್ಲಿಸುವನು. ನನ್ನ ಯೇಸುವೇ, 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 ನನ್ನ ಯೇಸುವೇ. ಎಷ್ಟನ್ನು ನಂಬ್ತೀರಾ ನನ್ನನ್ನು ಮುಳುಗಲಿಕ್ಕೆ ದೇವರು ಬಿಟ್ಟುಕೊಳ್ಳೋದಿಲ್ಲ ಅಂತೇಳಿ? ಪ್ರಾರ್ಥನೆ ಮಾಡ್ತಿದ್ಯಾ? ಆರಾಧನೆ ಮಾಡ್ತಿದ್ಯಾ? ಉಪವಾಸ ಮಾಡ್ತಿದ್ಯಾ? ನಿನ್ನ ಕಷ್ಟ ಯಾರಿಗೂ ಗೊತ್ತಿಲ್ವ? ದೇವರ ಹತ್ರ ಮಾತ್ರ ಹೇಳ್ತಾ ಇದೆಯಾ? ದೇವರ ಸಮ್ಮುಖದಲ್ಲಿ ಕೂತು ಕಣ್ಣೀರು ಸುರಿಸ್ತಾ ಇದೆಯಾ? ನಿನ್ನ ಫ್ಯೂಚರ್ ಕುರಿತು ಯೋಚನೆ ಮಾಡ್ತಿದ್ಯಾ? ನನ್ನ ಫ್ಯೂಚರ್ ಏನಾಗ್ತದೆ ಅಂತ ಭಯ ಪಡ್ತಾ ಇದೆಯಾ? ನನ್ನ ವಿದ್ಯಾಭ್ಯಾಸ ಏನಾಗ್ತದೆ ಅಂತ ಭಯ ಪಡ್ತಾ ಇದೆಯಾ? ನನ್ನ ಗಂಡನ ಜೀವಿತ ಏನಾಗ್ತದೆ ಅಂತ ಭಯ ಪಡ್ತಾ ಇದೆಯಾ? ನನ್ನ ಹೆಂಡತಿಯ ಜೀವಿತ ಏನಾಗ್ತದೋ ಅಂತ ಚಿಂತೆ ಮಾಡ್ತಾ ಇದೆಯಾ? ನನ್ನ ಮಕ್ಕಳು ಏನಾಗ್ತಾರೋ ಅಂತ ಹೇಳಿ ನೀನು ಆಲೋಚನೆ ಮಾಡ್ತಿದೀಯಾ? ನನ್ನ ಫ್ಯೂಚರಲ್ಲಿ ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ ದೇವರೇ, ಎಲ್ಲಿಗೆ ಹೋಗ್ತದೆ ನನ್ನ ಜೀವಿತದ ಎಂಬುದಾಗಿ ಯೋಚನೆ ಮಾಡ್ತಿದೀಯಾ? ನಿನ್ನ ಕರ ಅವನನ್ನು ಹಿಡಿದಿದೆ, ಅವನ ಕರ ನಿನ್ನನ್ನು ಹಿಡಿದಿದೆ. ನೀನು ಮುಳುಗೋದಿಲ್ಲ, ಅದಂತೂ ಗ್ಯಾರಂಟಿ. ನೀನು ಮುಳುಗೋದಿಲ್ಲ, ಅದಂತೂ ಗ್ಯಾರಂಟಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ದೇವರು ನಿನ್ನನ್ನು ಮುಳುಗಲಿಕ್ಕೆ ಅನುಮತಿ ಮಾಡೋದಿಲ್ಲ. ದೇವರು ನಿನ್ನನ್ನ ಯಾವುದೇ ಕಾರಣಕ್ಕೂ ನಿನ್ನನ್ನು ನಷ್ಟಪಡಿಸಲಿಕ್ಕೆ ಅನುಮತಿ ಮಾಡೋದಿಲ್ಲ. ನಿನ್ನನ್ನು ಕರೆದತ್ತು ಯಾಕೋಬನೋ ಆಂದ್ರೇಯನೋ ಅಲ್ಲ, ನೀರಿನ ಮೇಲೆ ನಡ್ಕೊಂಬ ಅಂತ ಕರೆದಿದ್ದು. ನಿನ್ನನ್ನು ಕರೆದತ್ತು ಯೇಸು ಆಗಿದ್ದಾನೆ. ಯಾಕೋಬ ಆಂದ್ರೆ ಕರೆದಿದ್ರೆ ನೀನು ಮುಳುಗುವಾಗ ಭಯ ಪಡೋದ್ರಲ್ಲಿ ಒಂದು ಅರ್ಥ ಇತ್ತು. ಆದ್ರೆ ನಿನ್ನನ್ನು ಕರೆದಿದ್ದು ಸೃಷ್ಟಿಗಳನ್ನ ಸೃಷ್ಟಿ ಮಾಡಿದಂತ ಸರ್ವಶಕ್ತನಾದಂತ ಯೇಸು ಆಗಿದ್ದಾನೆ. ಬ್ರದರ್, ಜನಗಳು ಹೇಳ್ತಾರೆ ಇದು ಬೇಡ, ಲಾಸ್ ಆಗುತ್ತೆ, ಸ್ಟಾಪ್ ಮಾಡು. ಯಾವಾಗ ಮನುಷ್ಯರು ಹಂಗೆ ಹೇಳ್ತಾರೆ ಅವಾಗಲೇ ದೇವರು ಹೇಳೋದು, ಇಲ್ಲ ಇದು ಸ್ಟಾಪ್ ಆಗಲ್ಲ, ಇದು ಇನ್ನೂ ಸಕ್ಸಸ್ ಆಗಿ ಮಾರ್ಪಡ್ತದೆ ಅಂತ. ನಾನು ಇವತ್ತು ಒಂದು ಶಬ್ದ ಆರಾಧನೆ, ಅವಾಗಲೇ ಪ್ರಿಯ ಸೇವಕರು ಆರಾಧನೆ ಮಾಡ್ತಿರ್ಬೇಕಾದ್ರೆ ಒಂದು ಶಬ್ದ ಕೇಳಿದೆ, ಅದನ್ನ ನಾನು ಬರ್ದಿಟ್ಕೊಂಡೆ. ದೇವ್ರಿಗೆ ಸ್ತೋತ್ರ. ಇಫ್ ಗಾಡ್ಸ್ ನಾಟ್ ಸ್ಟಾಪ್ ಇಟ್, ದಟ್ಸ್ ನಾಟ್ ದ ಎಂಡ್. ದೇವರು ನಿಲ್ಲಿಸದೆ ಹೋದ್ರೆ
ಅಥವಾ ದೇವ್ರು ನಿಲ್ಲಿಸೋ ತನಕ ಅದು ಅಂತ್ಯ ಅಲ್ವೇ ಅಲ್ಲ. ದೇವ್ರು ಹೇಳಿದ್ ನಾನು ನಿಲ್ಲು ಅಂತ ಸ್ಟಾಪ್ ಆಯ್ತದೆ ಅಂತ, ಓಕೆ ದೇವ್ರ ಸ್ತೋತ್ರ. ದೇವ್ರು ಹೇಳ್ದ ಹೋದ್ರೆ ಅದು ನಿಲ್ಲಲ್ಲ, ಅದು ಸ್ಟಾಪ್ ಆಗಲ್ಲ. ಆಮೇಲೆ ನಿನ್ನ ಜೀವಿತದ ಕುರಿತು ದೇವರು ಏನಾದ್ರು ಹೇಳಿದ್ರೆ ಓಕೆ ನಿಲ್ದು, ಓಕೆ ದೇವ್ರ ಸ್ತೋತ್ರ. ಅದು ದೇವ್ರು ಹೇಳ್ತಾ ಇರೋದು, ಪೇತ್ರನೇ ನೀ ನೀರಿನ ಮೇಲೆ ನಡ್ಕೊಂಡು ಬಾ ಅಂತ ಮುಳುಗಲಕ್ಕಲ್ಲ. ಅದೇ ಮುಳುಗಲಿಕ್ಕೆ ಸಾಧ್ಯ ಮಕ್ಕಳೇ? ಮತ್ತೊಂದು ವಾಕ್ಯವನ್ನು ತೆಗೆದೋದ್ರಿ. ಒಂದು ಅರಸುಗಳು ಬರೆದ ಪುಸ್ತಕ 17ನೇ ಅಧ್ಯಾಯ ಆದ್ರೆ 13ನೇ ವಚನವನ್ನು ಓದ್ರಿ. 17ನೇ ಅಧ್ಯಾಯ ಆದ್ರೆ 13. ಆಗ ಎಲೀಯನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ, ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ, ನಾನು ದೇಶಕ್ಕೆ ಮಳೆಯನ್ನು ಕಳಿಸುವವರೆಗೆ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು. ಆಕೆಯು ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು. ಮತ್ತೊಂದು ಬಾರಿ ಹೋದ್ರಿ. ಆಗ ಎಲೀಯನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ಈ ಮಾತನ್ನು ಹೇಳೋಕ್ಕಿಂತ ಮುಂಚಿತವಾಗಿ ಅದರ ಇಂದಿನ ವಚನದಲ್ಲೇ ಒಂದು ಕಾರ್ಯ ಇದೆ, ಅದನ್ನು ನಾವು ಓದೋಣ, ನಿಮ್ಗೆ ಅದು ಅರ್ಥ ಆಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. 10ನೇ ವಚನದಿಂದ ಕೆಳಭಾಗದವರೆಗೆ ಓದು. ಅವನು ಅಲ್ಲಿಂದ ಹೊರಟು ಚಾರಪ್ತದ ಊರು ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು. ಆಕೆಯು ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು, ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು. ಆಕೆಯು ಅವನಿಗೆ, ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಿಕೆಯಲ್ಲಿ ಒಂದು ಹಿಡಿ ಇಟ್ಟು ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೇನೂ ಇರುವುದಿಲ್ಲ. ಈಗ 2 ಕಟ್ಟಿಗೆಗಳನ್ನು ಹೆಕ್ಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ. ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿ ಇಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಎಲೀಯನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ಸಾಕು. ಈ ಪ್ರವಾದಿಗಳಿಗೆ ಎಲ್ಲಿಂದ ಇಷ್ಟೊಂದು ಧೈರ್ಯ ಬರ್ತದೋ ನನಗೆ ಗೊತ್ತಿಲ್ಲ. ಮಾತೆತ್ರ ನಾಳೆ ಇನ್ನೊಂದು ಸತ್ಯವೇದದಲ್ಲಿ ನಾನು ಹೋಗ್ತಿದ್ದೆ, ದೇವ್ರಿಗೆ ಸ್ತೋತ್ರ, ಓದಿದಂತ ಎಲ್ಲ ವಾಕ್ಯದಲ್ಲಿ ನೀನು ನಾಳೆ ಇಷ್ಟೊತ್ತಿಗೆ ಸಾಯ್ತೀಯಾ, ಇಲ್ಲ ನಾಳೆ ಇಷ್ಟೊತ್ತಿಗೆ ದೇವ್ರು ಅದ್ಭುತ ಮಾಡ್ತಾನೆ, ಈ ರೀತಿಯಾದಂಥ ಸವಾಲುಗಳ ಮಾತುಗಳನ್ನೇ ಆಡಲಿಕ್ಕೆ ಆ ಆತ್ಮನಿಂದ ಅಷ್ಟೊಂದು ಬಲವನ್ನು ಹೊಂದ್ಕೊಂಡು ದೇವರಿಗೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಒಬ್ಬ ಎಲಿಯನು ಎಷ್ಟರ ಮಟ್ಟಿಗೆ ಧೈರ್ಯವುಳ್ಳವನಾಗಿ ನೀವು ಓದಬೇಕಾದ್ರೆ ಎಷ್ಟು ಜನ ಅರ್ಥ ಆಯ್ತು ಅಂತ ನನಗೆ ಗೊತ್ತಿಲ್ಲ. ಪ್ರಿಯ ಮಗಳು ಓದಬೇಕಾದ್ರೆ ಎಷ್ಟು ಜನ ನೀವು ಅದನ್ನು ಶ್ರದ್ಧೆಯಿಂದ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡ್ರಿ ಅಂತ ನನಗೆ ಗೊತ್ತಿಲ್ಲ. ಇವಳು ಹೇಳ್ತಾ ಇರೋದೇನೋ, ಸ್ವಾಮಿ ನನ್ನ ಹತ್ರ ಇರೋದು ಸ್ವಲ್ಪ ಹಿಟ್ಟು, ಸ್ವಲ್ಪ ಎಣ್ಣೆ, ಇದರಿಂದ ನೋಡು ನಾನು ಸೌದೆ ಕಟ್ಟಿಗೆ ಆರಿಸ್ಕೊಂಡು ಬರ್ತಾ ಇದ್ದೀನಿ, ಇದರಲ್ಲಿ ಎಷ್ಟು ರೊಟ್ಟಿ ಆಗ್ತದೋ ಅಷ್ಟು ರೊಟ್ಟಿಯಲ್ಲಿ ನಾನು ನನ್ನ ಮಗ ತಿಂದು ಸಾಯ್ಬೇಕಂತಿದ್ದೀವಿ. ನಿಜವಾಗ್ಲೂ ರೊಟ್ಟಿ ಮಾಡಕ್ಕೆ ನನ್ನ ಹತ್ರ ರೊಟ್ಟಿಗೆ ಬೇಕಾದಂತ ಎಣ್ಣೆ ಇಲ್ಲ, ಹಿಟ್ಟು ಇಲ್ಲ. ಇದನ್ನ ಒಬ್ಬ ಸೇವಕರಂತ ಮರ್ಯಾದೆ ಕೊಟ್ಟು ಗೌರವದಿಂದ ವಿಧೇಯದಿಂದ ಚಾರಪ್ತ ಊರಿನ ಆ ವಿಧವೆ ಹೇಳ್ತಾ ಇದ್ದಾಳೆ. ಇದನ್ನ ಕೇಳಿಸ್ಕೊಂಡಂತ ಎಲಿಯನ್ ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ಸರಿ ನೀನ್ ಹೇಳ್ದಂತೆ ಮಾಡು, ನನಗೊಂದು ರೊಟ್ಟಿ ತಗೋಬ. ನಾನೊಂದು ವಿಚಾರ ಹೇಳ್ತೀನಿ. ನಾನು ಕುಮಾರ್ ಪಾಸ್ರು ನಿಮ್ಮ ಮನೆಗೆ ಬಂದು ಇವತ್ತು ಕೂತ್ಕೊಂಡು, ಸಿಸ್ಟ್ರೆ ಕುಡಿಯೋಕೆ ಒಂದು ಸ್ವಲ್ಪ ನೀರು ತಗೊಬನ್ರಿ ಅಂತ ಕೇಳ್ತೀವಿ. ನೀವು ನೀರು ತಗೊಬರೋಕ್ಕೆ ಓಕೆ ಪಾಸ್ ಅಂತ ಹೋಗ್ಬೇಕಾದ್ರೆ, ಸಿಸ್ಟ್ರೆ ಬರ್ಬೇಕಾದ್ರೆ ಹಂಗೆ ಒಂದು ರೊಟ್ಟಿ ನಮಗೋಸ್ಕರ ಮಾಡ್ಕೊಬನ್ನಿ ಅಂತ ಹೇಳ್ತೀವಿ. ನೀವು ಹೇಳ್ತೀರಾ, ಪಾಸ್ಟ್ರೆ ಇರೋದೇ ಸ್ವಲ್ಪ ಇಟ್ಟು ಸ್ವಲ್ಪ ಎಣ್ಣೆ, ಬೇರೆ ದುಡ್ಡಿಲ್ಲ ಏನೂ ಇಲ್ಲ ಪಾಸ್ಟ್ರೆ, ಇದನ್ನು ತಿಂದ್ಬಿಟ್ಟು ನಮ್ಮ ಜೀವಿತ ಎಲ್ಲಿ ಗಂಟ ಬದುಕಕ್ಕಾಯ್ತದೋ ಬದುಕ್ಬಿಟ್ಟು ಸಾಯ್ಬೇಕಂತಿದ್ದೀವಿ ಪಾಸ್ಟ್ರೆ. ಆವಾಗ ನಾನು, ಸರಿ ಸಿಸ್ಟ್ರೆ ನೀವು ಹೇಳ್ದಂತ ಬೇಕಾದ್ರೆ ಮಾಡ್ರಿ, ನಮ್ಗೊಂದು ರೊಟ್ಟಿ ತಗೊಬನ್ನಿ ಅಂದರೆ ನೀವು ನೆಕ್ಸ್ಟ್ ಮೂಮೆಂಟ್ ನನಗೇನು ಮಾಡ್ತೀರಾ?
ನಾವೇ ಈ ತಿಂದ್ಬಿಟ್ಟು ಸಾಯ್ಬೇಕು ಅಂತ ಇದ್ವಿ, ಇವ್ರಿಗೆ ಇದ್ರಲ್ಲಿ ಒಂದು ರೊಟ್ಟಿ ಇವ್ರೆಂತ ಪಾಸ್ಟು ಸಾಯೋ ಟೈಮಲ್ಲೂ ಕೂಡ ರೊಟ್ಟಿ ಕಿತ್ಕೊಂಡು ತಿಂದ್ಬಿಟ್ರು. ಹಲ್ಲೆಲೂಯಾ. ನಮ್ ಕುಮಾರ್ ಪಾಸ್ಟರ್ ಎಷ್ಟು ಒಳ್ಳೆಯವರು, ಈ ಯಾವ್ದೋ ಮೈಸೂರಿಂದ ಪಾಸ್ಟರ್ ಬಂದವರು ಇರೋ ರೊಟ್ಟಿನೂ ಕಿತ್ಕೊಂಡು ತಿಂತಾವ್ರೆ. ರೊಟ್ಟಿ ಕಾಣದೇವರು. ಹಲ್ಲೆಲೂಯಾ. ಒಂದು ಸಹಾಯಕ್ಕಿರುವಂತ ಮನೆಯಲ್ಲಿ ಒಬ್ಬ ಅಭಿಷಕ್ತ ಬಂದ್ಬಿಟ್ಟು ಈ ಮಾತು ಹೇಳ್ತಾ ಇದ್ದಾನೆ ಅಂತಂದ್ರ ಅವನು ಸುಮ್ಮನೆ ಮಾತು ಹೇಳ್ತಾ ಇಲ್ಲ, ಅವನಿಗೆ ಚೆನ್ನಾಗ್ ಗೊತ್ತು ಅದ್ರ ಅರ್ಥ ಏನ್ ಗೊತ್ತಾ, ನೀನ್ ಹೇಳ್ದಂತ ಬೇಕಾದ್ರೆ ಮಾಡು, ನೀನ್ ಸಾಯಲ್ಲ, ಹೋಗಿ ರೊಟ್ಟಿ ತಗೊಂಬ. ಹಲ್ಲೆಲೂಯಾ. ನೀನ್ ಟ್ರೈ ಮಾಡು, ನೀನ್ ಸಾಯಕ್ ಟ್ರೈ ಮಾಡು, ನೀನ್ ಸಾಯಲ್ಲ. ಅವಳು ಏನ್ ಹೇಳ್ತಾ ಇರೋದು, ಅವಳ ಸ್ಟೇಟ್ಮೆಂಟ್ ಏನು, ಇರೋದು ಸ್ವಲ್ಪ ಸ್ವಲ್ಪ ಎಣ್ಣೆ, ಸ್ವಲ್ಪ ಸ್ವಲ್ಪ ರೊಟ್ಟಿ, ಇದನ್ನ ತಿಂದ್ಬಿಟ್ಟು ಸಾಯ್ಬೇಕು. ಎಲ್ಲಿ ನೀನ್ ಹೇಳ್ದಂತ ಬೇಕಾದ್ರೆ ಮಾಡು ಅಂತ ಯಾಕೆ ಮಾತು ಹೇಳ್ತಾ ಇದ್ದಾನೆ ಗೊತ್ತಾ, ಅವನಿಗೆ ಚೆನ್ನಾಗಿ ಗೊತ್ತು ಹಿಟ್ಟು ತೀರಲ್ಲ, ಎಣ್ಣೆ ಮುಗಿಯಲ್ಲ ಅಂತ ಹೇಳಿ. ಓ, ಅರ್ಥ ಆಗಿಲ್ಲ, ಅರ್ಥ ಆಗಿಲ್ಲ, ಅರ್ಥ ಆಗಿಲ್ಲ, ಅರ್ಥ ಆಗಿಲ್ಲ, ಅರ್ಥ ಆಗಿಲ್ಲ, ಅರ್ಥ ಆಗಿಲ್ಲ, ಅರ್ಥ ಆಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೊಂದು ಇನ್ನೊಂದು ವಚನ ಹೋದ್ರಿ, ದೇವರಿಗೆ ಸ್ತೋತ್ರ. ಅದರ 8 ಮತ್ತು 9ನೇ ವಚನ ನೋಡ್ರಿ. ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚೀದೋನ್ಯರ ಚಾರೆಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು, ನಿನ್ನನ್ನು ಸಾಕಬೇಕೆಂದು. ಗಮನಿಟ್ ಕೇಳ್ರಿ, ಏನಂತೆ? ನಿನ್ನನ್ನು ಸಾಕಬೇಕೆಂದು, ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. ಏನಂತೆ? ಯಾರಿಗೆ ಆಜ್ಞಾಪಿಸಿದಾರಂತೆ? ಏನನ್ನ ಆಜ್ಞಾಪಿಸಿದಾರಂತೆ? ಎಲ್ಲರೂ ಹೋಗ್ಬೇಡ್ರಿ, ಇಲ್ಲೇ ಕೂತ್ಕೊಡ್ರಿ, ಏನಾಗಲ್ಲ. ದೇವ್ರ ಸ್ತೋತ್ರ. ಏನಕ್ಕೆ ಆಜ್ಞಾಪಿಸಿದಾರ ದೇವರು? ಏನಕ್ಕೆ? ಎಲಿಯನನ್ನ ಸಾಕಲಿಕ್ಕೆ ಅವಳನ್ನ ದೇವರು ನೇಮಿಸಿರುವಾಗ ಅವಳ ಮನೆಯಲ್ಲಿ ಇಟ್ಟು ಮುಗಿದೋಗುತ್ತಾ? ಜನ ಎಲ್ಲ ಇದ್ದೀರಿ? ನಿಮ್ಗೊಂದು ವಿಚಾರ ಗೊತ್ತಾ, ನೀನ್ ನೋಡ್ತಿರುವಂಥದ್ದು ಕೆಲವೊಂದು ಕಷ್ಟ ಪರಿಸ್ಥಿತಿ, ನೀನ್ ನೋಡ್ತಿರೋದು ಬರಗಾಲನ್ನ, ನೀನ್ ನೋಡ್ತಿರೋದು ಹಿಂಸೆ, ನೀನ್ ನೋಡ್ತಿರೋದು ಕೋರ್ಟ್ ಕಚೇರಿ ಕೇಸು, ನೀನ್ ನೋಡ್ತಿರೋದು ಇದು. ಅದ್ರ ನಿಮ್ಗೊಂದು ವಿಚಾರ ಗೊತ್ತಾ, ನಿನಗೆ ಗೊತ್ತಿಲ್ಲದೆ ದೇವರು ನಿನ್ನನ್ನ ಅವನ ಪದ್ಧತಿಗೋಸ್ಕರ ಸೆಲೆಕ್ಟ್ ಮಾಡಿದ್ದಾನೆ ಅಂತ. ಚಾರಪ್ತ ವಿಧವೆಗೆ ಐಡಿಯಾ ಕೂಡ ಇಲ್ಲ. ಮರಿಯಳ ಮುಂದೆ ಬಂದು ದೂತನು ನಿನಗೆ ಶುಭವಾಗಲಿ ಅಂತ ರೀತಿಯಲ್ಲಿ ಯಾವ ದೂತನು ಬಂದು ಹೇಳಿಲ್ಲ. ಮರುಭೂಮಿ ಅವಸ್ಥೆಯಲ್ಲಿ ಹಾದು ಹೋಗ್ತಿರುವಂತಹ ಹಾಗಾರಳನ್ನ ನೋಡಿ ದೂತನು ಬಂದು ಪ್ರೇರೇಪಿಸಿದಂತ, ವಾಗ್ದಾನ ಮಾಡಿದಂತ ರೀತಿಯಲ್ಲಿ ಇವಳಿಗೆ ಯಾರು ಬಂದು ಪ್ರೇರೇಪಿಸಲಿಲ್ಲ. ಅಥವಾ ದೂತನ ಶಬ್ದವನ್ನ, ದೇವರಪ್ಪನ ಶಬ್ದವನ್ನ ಕೇಳಿದಂತ ಯಾವೊಬ್ಬ ಪ್ರವಾದಿ ಕೂಡ ಇವನ ಮುಂದೆ ಬಂದು ಎಲಿಯ ಬರ್ತಾನೆ, ಅವನು ಕಾಯ್ಬೇಕು, ಸಾಕ್ಬೇಕು ಅಂತ ಕೂಡ ತಿಳಿಸ್ಲಿಲ್ಲ. ಸತ್ಯ ಹೇಳ್ಬೇಕಾದ್ರೆ ಈ ಚಾರಪ್ತ ಊರಿನ ವಿಧವೆಗೆ ಸ್ವಲ್ಪ ಕೂಡ ಹಿಂಟ್ ಕೂಡ ಇಲ್ಲ ಒಬ್ಬ ಪ್ರವಾದಿ ಆಗಿರುವಂತ ಎಲಿಯನು ಬರ್ತಾನೆ ಅಂತ. ಇವಳ ಆಲೋಚನೆ ಏನು, ಇರೋ ಸ್ವಲ್ಪ ಇಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಸಾಯ್ಬೇಕು, ತಿಂದುಬಿಟ್ಟು ಅದನ್ನ ಎಷ್ಟು ದಿನ ಬದುಕಕ್ಕಾಗುತ್ತೋ ಬದುಕೋಣ, ಅದಾದ್ಮೇಲೆ ಸಾಯೋಣ. ಇವಳ ಆಲೋಚನೆ ಇದು. ಆದ್ರೆ ಇವಳಿಗೆ ಗೊತ್ತಿಲ್ಲದೆ ಒಬ್ಬ ಅಭಿಷಕ್ತನನ್ನ ಸಾಕಲಿಕ್ಕೆ ದೇವರಾತ್ಮನ ಇವಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ಓ, ನಂಬುವವರು ಕೆಲವರು ಇದ್ದಾರೆ, ದೇವರಿಗೆ ಸ್ತೋತ್ರ ಮಾಡ್ತಾನೆ. ನೀನು ಅಂದ್ಕೊಂಡಿದ್ದೀಯ ದೇವರಿಗೆ ಸ್ತೋತ್ರ ಉಂಟಾಗಲಿ, ನಿನ್ನ ಈ ಪರಿಸ್ಥಿತಿಯಿಂದ ಯಾವುದಕ್ಕೂ ಪ್ರಯೋಜನ ಬರೋದಿಲ್ಲ, ನೀನು ಯಾರಿಗೂ ಯೂಸ್ ಆಗೋದಿಲ್ಲ, ನಿನ್ನ ಕತೆ ಮುಗೀತು, ನಿನ್ನ ಚಾಪ್ಟರ್ ಕ್ಲೋಸು, ಯಾರು ನನ್ನನ್ನು ಕೇರ್ ಮಾಡ್ತಾ ಇಲ್ಲ, ಯಾರಿಗೂ ನನ್ನ ಪ್ರಯೋಜನ ಬರೋದಿಲ್ಲ, ನನಗೆ ಆರಾಧನೆ ಮಾಡಲಿಕ್ಕೆ ಬರೋದಿಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಬರೋದಿಲ್ಲ, ಸ್ತೋತ್ರ ಮಾಡೋಕ್ಕೆ ಬರೋದಿಲ್ಲ, ನಾನು ಎಲ್ಲರಿಂದ ತಳ್ಳಲ್ಪಟ್ಟವಳು, ಎಲ್ಲರಿಂದ ಕೈ ಬಿಡಲ್ಪಟ್ಟವಳು, ನನ್ನಲ್ಲಿ ಏನೂ ಇಲ್ಲ, ನಾನು ದೇವರಿಗೋಸ್ಕರ ಏನು ಮಾಡ್ತಾ ಇಲ್ಲ. ಇದು ನಿನ್ನ ಆಲೋಚನೆ. ದೇವರ ಆಲೋಚನೆ ಏನು ಗೊತ್ತಾ, ನೀನು ಇಲ್ಲದಿರುವಂಥ ನಿನ್ನ ಮನೆಯನ್ನೇ ಸೆಲೆಕ್ಟ್ ಮಾಡೋದು, ಏನು ಅಲ್ಲದಿರುವಂತ ನಿನ್ನನ್ನೇ ಸೆಲೆಕ್ಟ್ ಮಾಡೋದು. ನಿನ್ನ ನಿಮಿತ್ತವೇ ದೇವರು ಆ ಎಲಿಯನನ್ನ ಸಾಕಲಿಕ್ಕೆ ದೇವರು ಆಜ್ಞಾಪಿಸಿರೋದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸ್ವಲ್ಪವೇ ಸ್ವಲ್ಪ ಇಟ್ಟು, ಸ್ವಲ್ಪವೇ ಸ್ವಲ್ಪ ಎಣ್ಣೆ, ಇದನ್ನ ತಿಂದು ನಾನು ಸಾಯ್ಬೇಕು. ಓಕೆ, ನೀನು ಹೆದರಬೇಡ, ನೀನು ಹೇಳ್ದಂತೆ ಮಾಡು, ನೀನು ಸಾಯಲ್ಲ ಅಂತ ಚೆನ್ನಾಗಿ ಗೊತ್ತಿ. ನಾನು ಯಾಕಂದ್ರೆ ನಾನು ಕ್ಲಿಯರ್ ಆಗಿ ದೇವ್ರ ಶಬ್ದ ಕೇಳಿದ್ದೀನಿ. ನನ್ನನ್ನ ಬರಗಾಲ ಮುಗಿಯೋ ತನಕ ನನಗೆ ಸಾಕಲಿಕ್ಕೆ ಅನುಮತಿ ಮಾಡಿರೋದು ದೇವರು ನಿನ್ನನ್ನ ಮಾತ್ರ. ದೇವರ ಆಲೋಚನೆ ನೋಡಿದ್ರ, ದೇವ್ರು ಏನಾದ್ರೂ ಅದ್ಭುತ ಮಾಡ್ತಾನೆ ಅಂದ್ರೆ ಎಲ್ಲ ತುಂಬಿದ ಜಾಗಕ್ಕೆ ನೀನನ್ನು ಕಳ್ಸಲ್ಲ ದೇವರು. ಸೇವೆ ಮಾಡುವಂತ ಯಾರಾದ್ರೂ ಇದ್ರೆ ಸೇವಕರೇ, ನಾನೊಂದು ಮಾತಾಡ್ತೀನಿ. ತುಂಬಲ್ಪಟ್ಟಂತ ಭರ್ತಿಯಾದಂತ ಐಶ್ವರ್ಯ ಇರುವಂತ ಹಾಲು ಜೇನು ಅರಿಯುವಂತ ದೇಶಕ್ಕೆ ನಿನ್ನನ್ನು ಕರ್ಕೊಂಡೋಗ್ಬಿಟ್ರು ನಿನ್ನನ್ನು ಸಾಕಲಿಕ್ಕೆ ದೇವ್ರು ನೇಮಿಸಲ್ಲ.
ದೇವ್ರು ನೇಮಿಸಿದ್ರೆ ಏನು ಅಲ್ದಿರುವಂತ ಬರಗಾಲದ ಜಾಗಕ್ಕೆ ನಿನ್ನನ್ನು ಕರ್ಕೊಂಡು ಹೋಗೋದು. ಯಾಕೆಂದ್ರೆ ನಿನ್ನ ನಿಮಿತ್ತ ಅಲ್ಲಿ ಆಶೀರ್ವಾದ ಉಂಟು ಮಾಡಿ ನಂತರ ಸಮೃದ್ಧಿಯನ್ನು ನೀನು ಹೊಂದ್ಕೊಳ್ಳೋ ರೀತಿಯಲ್ಲಿ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ನೀನು ಮರುಭೂಮಿಯಲ್ಲಿ ಹೋಗಿ ನಿಂತ್ಕೊಳ್ಬೇಕು, ಅಲ್ಲೇ ತೋಟವಾಗಿ ಮಾರ್ಪಡೋದು. ನೀನು ಬರಗಾಲದ ಮನೆಗೆ ಹೋಗಿ ನಿಂತ್ಕೊಳ್ಬೇಕು, ಅಲ್ಲೇ ಹಿಟ್ಟು ಉಕ್ಕೋದು, ಎಣ್ಣೆ ಹರಿಯೋದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವುದು ಸಮೃದ್ಧಿ ಜಾಗದಲ್ಲಿ ಹೋಗಿದ ತಕ್ಷಣ, ಹಣ ಇರುವಂತ ಜಾಗದಲ್ಲಿ ಹೋಗಿದ ತಕ್ಷಣ, ದುಡ್ಡು ಬರೋ ಜಾಗಕ್ಕೆ ಹೋಗಿದ ತಕ್ಷಣ ನಿನ್ನ ಸಮೃದ್ಧಿ ಸ್ಟಾರ್ಟ್ ಆಗೋದಿಲ್ಲ. ಅದಕ್ಕೆ ದೇವರ ವಾಕ್ಯವನ್ನು ಮಾತಾಡ್ತದೆ, ನನ್ನ ಸಹಾಯ ಎಲ್ಲಿಂದ ಬರ್ತದೆ ಎಂಬುದಾಗಿ ನೋಡುವಾಗ ಭೂಮಿ ಆಕಾಶವನ್ನು ಉಂಟು ಮಾಡಿದಂತ ಸರ್ವಶಕ್ತನಾದ ಯೆಹೋವನಿಂದಲೇ. ಚಾರಪ್ತ ವಿಧವೆ ಅಲ್ಲ ನಿನ್ನನ್ನು ಸಾಕಲಿಕ್ಕಿರೋದು, ಅದು ಪ್ಲೇಸ್ ಅಷ್ಟೇ, ಪ್ರೋಸೆಸ್ ಅಷ್ಟೇ. ಆದ್ರೆ ನಿನ್ನ ಸಹಾಯ ಯೆಹೋವನಿಂದ ಬರ್ತದೆ. ಅರ್ಥ ಆದವರಿಗೆ ದೇವರಿಗೆ ಸ್ತೋತ್ರ. ನೋಡಿ ದೇವರ ಆತ್ಮ ಮಾತನಾಡ್ತಾ ಇದ್ದಾನೆ. ಅದು ಪ್ರೋಸೆಸ್ ಅಷ್ಟೇ ಚಾರಪ್ತ ವಿಧವೆ ಮೇಲೆ. ಆದ್ರೆ ದೇವ್ರ ಕೃಪೆಯಿಂದ ದೇವರು ಆ ಮಗಳನ್ನ ಸೆಲೆಕ್ಟ್ ಮಾಡಿದ್ರು. ಇವತ್ತು ನಿನ್ನ ಕೇಳಿ ಏನು ಇಲ್ವಾ? ಬರೀ ಪ್ರಾರ್ಥನೆ ಮಾತ್ರ ಇದೆಯಾ? ಸ್ತೋತ್ರ ಮಾತ್ರ ಇದೆಯಾ? ದೇವರಿಗೆ ತುಂಬಾ ಕೊಡಕ್ಕೆ ಆಸೆ ಇದ್ರು ಬರೀ ಸ್ವಲ್ಪ ಮಾತ್ರ ಕೊಡ್ತಿದ್ಯಾ? ನೀನು ಸ್ವಲ್ಪ ಕೊಡೋದು ಇವತ್ತು ಸ್ವಲ್ಪ ಕೊಡ್ತಿದ್ಯಾ, ನಾಳೆ ನೀನು ಇಡೀ ಚಾರಪ್ತ ಊರಲ್ಲಿ ಎಲ್ಲರ ಮನೆಯಲ್ಲಿ ಖಾಲಿ ಖಾಲಿ, ಆದ್ರೆ ಇವಳ ಮನೆಯಲ್ಲಿ ಮಾತ್ರ ಹಿಟ್ಟು ಎಣ್ಣೆ ತುಂಬಿ ಹೊರೆ ಸೂಸ್ತಾ ಇದೆ. ಹಲ್ಲೆಲೂಯಾ. ದೇವರಲ್ಲಿ ಭಯಭಕ್ತಿ ಉಳ್ಳಂತ ನಿನ್ನ ಜೀವಿತವನ್ನ ದೇವರು ಅಷ್ಟು ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ. ಪ್ರೀತಿಯ ದೇವರ ಮಗಳೇ, ಪ್ರೀತಿಯ ದೇವರ ಮಗನೇ, ಈ ಗ್ರೇಸ್ ಗಾಸ್ಪಲ್ ಸಭೆಗೆ ಆಶೀರ್ವಾದವಾಗಿ ದೇವ್ರು ನಿನ್ನನ್ನು ನೇಮಿಸಿದ್ರೆ ನೀನ್ ಹೆಂಗ್ ಸಾಯ್ತೀಯ? ಈಗ ಈ ನಿನ್ನ ಕುಟುಂಬಕ್ಕೆ ಆಶೀರ್ವಾದವಾಗಿ ದೇವ್ರು ನಿನ್ನನ್ನು ನೇಮಿಸಿದ್ರೆ ನೀನ್ ಹೆಂಗೆ ಸಾಯ್ತೀಯ? ದೇವರು ನಿನ್ನ ನಿಮಿತ್ತವಾಗಿ ಅನೇಕರನ್ನ ರಕ್ಷಣೆ ಮಾಡಬೇಕೆಂಬುದಾಗಿ ದೇವರು ಪದ್ಧತಿ ಇಟ್ಟಿದ್ರೆ ನೀನ್ ಹೆಂಗೆ ಸಾಯ್ತೀಯ? ನೀನ್ ಸೂಸೈಡ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿದ್ರು ಕೂಡ ನೀನ್ ಸಾಯೋದಿಲ್ಲ. ಇಲ್ಲಿ ಕೂತಿರುವಂತ ಅನೇಕರು, ನನ್ನ ಶಬ್ದವನ್ನು ಕೇಳಿಸ್ಕೊಳ್ತಿರುವಂತ ಅನೇಕರು ಅನೇಕ ಬಾರಿ ಸಾವಿನ ಬಾಗಿಲನ್ನ ತಟ್ಟಿ ಅದರಲ್ಲಿ ವಿಫಲವಾಗಿ ಇಲ್ಲಿ ಕೂತಿರೋರೆ. ಎಷ್ಟೋ ಸಮಯ ಸಾಯ್ಬೇಕೆಂಬುದಾಗಿ ಯೋಚನೆ ಮಾಡಿರೋರೆ, ಎಷ್ಟೋ ಸಮಯ ಊರು ಬಿಟ್ಟು ಹೋಗ್ಬೇಕೆಂಬುದಾಗಿ ಯೋಚನೆ ಮಾಡಿರೋರೆ, ಎಷ್ಟೋ ಸಮಯ ಕಣ್ಣೀರು ಸುರಿಸಿ ನನಗೇನು ಇಲ್ಲ ಯಾರು ಇಲ್ಲ ಎಂಬುದಾಗಿ ಯೋಚನೆ ಮಾಡಿದವರೆ. ನೀನ್ ಯೋಚನೆ ಮಾಡ್ತಿದ್ರೆ ನಿನ್ನನ್ನು ನೋಡಿ ಹೇಳ್ತಾನೆ, ಚಾರಪ್ತ ವಿಧವೆಗೆ ಯಾವ ಸೋರ್ಸ್ ಇಲ್ಲ, ಯಾವ ಜಮೀನಿಲ್ಲ, ಯಾವ ಆಸ್ತಿ ಇಲ್ಲ, ಯಾವ ಅಂತಸ್ತಿಲ್ಲ. ಆದ್ರೆ ಅವಳಿಗೆ ಆಗಿತ್ತು, ದೇವರು ಆಜ್ಞಾಪಿಸಿದ್ದು, ನನ್ನ ಅಭಿಷಕ್ತ ಪ್ರವಾದಿಯನ್ನ ಸಾಕಲಿಕ್ಕೆ ನಿನ್ನನ್ನ ನೇಮಿಸಿದ್ದೇನೆ ಎಂಬುದಾಗಿ. ಇವತ್ತು ನನ್ನ ಶಬ್ದವನ್ನು ಕೇಳಿಸ್ಕೊಳ್ತಿರುವಂತ ಪ್ರೀತಿಯ ದೇವರ ಜನರೇ, ನಿಮಗೊಂದು ಮಾತು ಹೇಳ್ತೇನೆ, ದೇವರು ನಿನ್ನನ್ನೇ ಆರಿಸಿಕೊಂಡಿರೋದು ಕೆಲವೊಂದು ರಿವೈವಲ್ಗೋಸ್ಕರ, ಕೆಲವೊಂದು ಅದ್ಭುತಕ್ಕೋಸ್ಕರ, ಕೆಲವೊಂದು ಸಭೆಯ ಉಜ್ಜೀವನಗೋಸ್ಕರ. ನಾನೊಂದು ಮಾತು ಹೇಳ್ತೀನಿ, ಅಭಿಷಕ್ತನಾಗಿರುವಂತ ಎಲಿಯನನ್ನ ಸಾಕುವಂತ ಪದ್ಧತಿ ಹೊಂದ್ಕೊಂಡಿರುವಂತ ನೀನು ಹೆಂಗ್ ಸಾಯ್ತೀಯ? ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ನಿನ್ನ ನಿಮಿತ್ತವಾಗಿ ಎಷ್ಟು ಕುಟುಂಬ ರಕ್ಷಣೆ ಮಾರ್ಗಕ್ಕೆ ಬರಕ್ಕಿದೆಯಲ್ಲ. ನಿನ್ನ ನಿಮಿತ್ತ ಈ ಸಭೆಯಲ್ಲಿ ಇನ್ನೂ ಅನೇಕ ಕಾರ್ಯಗಳು ನಡಿಬೇಕಲ್ಲ. ನಿನ್ನ ನಿಮಿತ್ತ ದೇವರಿಗೆ ಮಹಿಮೆ ಹೊಂದ್ಕೋಬೇಕಲ್ಲ. ನೀನ್ ಹೆಂಗ್ ಸಾಯ್ತೀಯ? ಹಲ್ಲೆಲೂಯಾ. ನಿನ್ನ ನಿಮಿತ್ತವಾಗಿ ದೇವರು ಇನ್ನೂ ಅನೇಕ ಅದ್ಭುತಗಳನ್ನ ದೇವರಿಗೆ ಮಾಡಲಿಕ್ಕಿದೆ. ಒಂದು ಯೋಚನೆ ಮಾಡ್ರಿ. ನಿನ್ನ ನಿಮಿತ್ತ 150 ಜನರು ರಕ್ಷಣೆ ಮಾರ್ಗಕ್ಕೆ ಬರುವಂತ ಪದ್ಧತಿ ದೇವರು ಇಟ್ಟಿದ್ದಾನೆ ಅಂತ ನೆನ್ಸ್ಕೊಡ್ರಿ. ನಿನ್ನ ನಿಮಿತ್ತ ಒಂದು 150 ಜನ ರಕ್ಷಣೆ ಮಾರ್ಗಕ್ಕೆ ಪದ್ಧತಿಯನ್ನು ಇಟ್ಟಿದ್ದಾರೆ ಅಂತ ನೆನ್ಸ್ಕೊಳ್ರಿ. ಒಂದು 20 ಜನ ರಕ್ಷಣೆ ಮಾರ್ಗಕ್ಕೆ ಬಂದರು. ಇನ್ನು ಉಳಿದವರು ಎಷ್ಟು ಜನ? 130. ಈ 130 ಜನ ರಕ್ಷಣೆ ಹೊಂದೋಕ್ಕಿಂತ ಮುಂಚೆ
ಯಾವುದೋ ಕಷ್ಟ ನೆನೆಸ್ಕೊಂಡು, ಯಾವುದೋ ದುಃಖವನ್ನು ನೆನೆಸ್ಕೊಂಡು, ಯಾವುದೋ ಅವಮಾನವನ್ನು ನೆನೆಸ್ಕೊಂಡು, ಯಾವುದೋ ವೇದನೆಯನ್ನು ನೆನೆಸ್ಕೊಂಡು ನೀನು ಯೋಚನೆ ಮಾಡ್ತಿರೋದೇನು ಗೊತ್ತಾ? ಗುರುವೇ, ಅಪ್ಪ ನನಗಾಗ್ತಾಯಿಲ್ಲ ಸ್ವಾಮಿ, ನನ್ನ ಮಣ್ಣು ಸ್ವಾಮಿ, ನನ್ನ ಹುಳ ಸ್ವಾಮಿ, ನನ್ನನ್ನು ತೆಗೆದುಬಿಡಪ್ಪ. ಎಷ್ಟು ಜನ ನನಗೆ ಹಿಂಸೆ ಮಾಡ್ತಾ ಇದ್ದಾರೆ, ಎಷ್ಟು ಜನ ನನಗೆ ನೋಯಿಸ್ತಾ ಇದ್ದಾರೆ. ದೇವನು ನಿಲ್ಸು. ಈ ಪ್ರಾರ್ಥನೆ ಯಾಕೆ ಮಾಡ್ತಿದ್ಯಾ? ಈ ಪ್ರಾರ್ಥನೆ ದೇವ್ರು ಕೇಳೋದಿಲ್ಲ. ಯಾಕಂದ್ರೆ ನಿನ್ನ ಮೇಲೆ ಇಟ್ಟಿರುವಂಥ ಪದ್ಧತಿ 150 ಜನ ನಿನ್ನ ನಿಮಿತ್ತವಾಗಿ ರಕ್ಷಣೆ ಮಾರ್ಗಕ್ಕೆ ಬರಬೇಕು ಅಂದ್ರೆ ಅದು ನೆರವೇರೋ ತನಕ ನಿನ್ನ ಕೂದಲು ಕೂಡ ಕೆಳಗಡೆ ಬೀಳೋದಿಲ್ಲ. ಹಲ್ಲೆಲೂಯಾ. ಎರಡನೇದಾಗಿ, ಒಂದು ವೇಳೆ ನೀನು ಕ್ವಿಟ್ ಮಾಡಿದ್ರೆ ಯೋಚನೆ ಮಾಡು, ಬಾಕಿ 130 ಜನವನ್ನ ರಕ್ಷಿಸುವಂಥ ಪದ್ಧತಿಯನ್ನು ನೀನು ಹೊಂದ್ಕೊಂಡಿರುವಾಗ ನೀನೇನಾದರೂ ನಿಲ್ಲಿಸಿದ್ರೆ, ನೀನೇನಾದರೂ ಸತ್ತರೆ, ನೀನೇನಾದರೂ ಬಿಟ್ಟು ಹೋದರೆ, ನೀನೇನಾದರೂ ಸ್ಟಾಪ್ ಮಾಡಿದ್ರೆ ಅಷ್ಟು ಜನ ನಿನ್ನ ನಿಮಿತ್ತವಾಗಿ ರಕ್ಷಣೆ ಹೊಂದೋದು ಸ್ಟಾಪ್ ಆಗ್ತದೆ. ಒಂದು ವೇಳೆ ನೀನು ನಿಂತ್ಕೊಂಡ್ರೆ ಬಾಕಿ ಅವರು ಕೂಡ ನಿನ್ನ ಹಾಗೆ ಆಲಯದಲ್ಲಿ ನಿಂತಿರ್ತಾರೆ. ಜನಕ್ಕೆ ಅರ್ಥ ಆಗ್ತಾ ಇದೆ? ಸ್ವಲ್ಪ ಇಟ್ಟು ಎಲಿಯ ಅದರ ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದರ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅದರ 16ನೇ ವಚನ ಓದ್ರಿ, 14ನೇ ವಚನದಿಂದ ಕೆಳಗೆ ಹೋದ್ರಿ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ, ನಾನು ದೇಶಕ್ಕೆ ಮಳೆಯನ್ನು ಕಳಿಸುವವರೆಗೆ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳಿದನು. ಆಕೆಯು ಹೋಗಿ ಆತನು ಹೇಳಿದಂತೆಯೇ ಮಾಡಿದಳು. ಆಕೆಯ ಮನೆಯವರು ಎಲೀಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ಹಲೋ, ಸ್ವಲ್ಪವೇ ಸ್ವಲ್ಪ ಇಟ್ಟು, ಸ್ವಲ್ಪ ಎಣ್ಣೆ, ಇದನ್ನ ರೊಟ್ಟಿ ಮಾಡಲಿಕ್ಕೆ ಕೇಳದು, ದೇವರ ವಾಗ್ದಾನವನ್ನ ಕೇಳಲು. ಬರಗಾಲ ಮುಗಿಯೋ ತನಕ ನಿನ್ನ ಮನೆಯಲ್ಲಿ ಇಟ್ಟು ತೀರೋದಿಲ್ಲ, ಎಣ್ಣೆ ಮುಗಿಯುವುದಿಲ್ಲ ಎಂಬುದಾಗಿ ಅವಳು ಕೇಳದ್ಲು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇದನ್ನು ಹೇಳಿದಂತ ಅವಳು ಹೋಗಿ ರೊಟ್ಟಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ವಚನ ಬರೆಯಲ್ಪಡ್ತಾ ಇದೆ, ಅವಳು ಹೇಳಿದಂಥ ಅದೇ ರೊಟ್ಟಿ, ಅದೇ ಎಣ್ಣೆ, ಆದರೆ ಅದು ತೀರ್ತಾ ಇಲ್ಲ. ಅನೇಕ ದಿವಸಗಳ ತನಕ ಅದರಲ್ಲಿ ಅವರು ಊಟ ಮಾಡ್ತಾ ಇದ್ದಾರೆ, ಅದು ತೀರಿ ಹೋಗ್ತಾನೆ ಇಲ್ಲ. ನಾನೊಂದು ಮಾತನ್ನು ಮತ್ತೆ ಮಕ್ಕಳೇ ನಿಮಗೆ ಪ್ರವಾದಿಸಿ ಹೇಳ್ತೇನೆ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನೀವೆಷ್ಟರ ಮಟ್ಟಿಗೆ ನೀವು ದೇವರ ಮೇಲೆ ವಿಶ್ವಾಸ ಬಿಡಬೇಕು ಅಂತ ಹೇಳೋದಾದ್ರೆ, ನಿಮ್ಮಲ್ಲಿ ಏನಿದೆಯೋ ಅದು ಸಾಕು ದೇವರಿಗೆ ಅದ್ಭುತ ಮಾಡಲಿಕ್ಕೆ. 5 ರೊಟ್ಟಿ 2 ಮೀನು ಸಾಕು ದೇವರಿಗೆ 5,000 ಜನರಿಗೆ ಉಂಡು ತೃಪ್ತರಾಗಿ ಮಾರ್ಪಡಿಸಲಿಕ್ಕೆ. 5 ರೊಟ್ಟಿ 2 ಮೀನು ಅಂತ ಹೇಳೋದಾದ್ರೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ಅಲ್ಲಿ ವಾಕ್ಯ ಬರೆಯಲ್ಪಡ್ತಾ ಇದೆ. ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನವನ್ನ ನೀವು ತೆಗೆದು ಹೋದ್ರಿ, ನಿಮ್ಗೆ ಚೆನ್ನಾಗಿ ಗೊತ್ತಾಗ್ತದೆ. ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನ. ತಾನು ಮಾಡಬೇಕೆಂದಿದ್ದು ತನಗೆ ತಿಳಿದಿದ್ದರೂ ಅವನನ್ನು ಪರೀಕ್ಷಿಸುವುದಕ್ಕೆ ಈ ಮಾತನ್ನು ಹೇಳಿದನು. ಅದಕ್ಕೆ ಫಿಲಿಪ್ಪನು, ಒಬ್ಬೊಬ್ಬನಿಗೆ ಸ್ವಲ್ಪ ಸ್ವಲ್ಪ ಸಿಕ್ಕಬೇಕಾದರೆ 200 ಹಣದ ಬುಟ್ಟಿಯಾದರೂ ಸಾಲದು ಅಂದನು. ಆಗ ಆತನ ಶಿಷ್ಯರಲ್ಲಿ ಒಬ್ಬನಾಗಿರುವ ಸೀಮೋನ್ ಪೇತ್ರನ ತಮ್ಮನಾದ ಅಂದ್ರೆಯನು ಆತನಿಗೆ, ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ 5 ಜವೆಗೋದಿಯ ರೊಟ್ಟಿಗಳು 2 ಮೀನುಗಳು ಅವೆ, ಆದರೆ ಇಷ್ಟು ಜನರಿಗೆ ಅವು ಯಾತಕ್ಕಾದವು ಅಂದು ಹೇಳಲಾಗಿ, ಯೇಸು ಆ ಜನರನ್ನು ಊಟಕ್ಕೆ ಕೂರಿಸಿರಿ ಅಂದನು. ಆ ಸ್ಥಳದಲ್ಲಿ ಬಹಳ ಹುಲ್ಲು ಬೆಳೆದಿತ್ತು, ಜನರು ಕೂತುಕೊಂಡರು. ಯೇಸು ತಾನು ಏನ್ ಮಾಡ್ಬೇಕೆಂಬುದಾಗಿ ಅವನಿಗೆ ತಿಳಿದಿತ್ತು. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಯೇಸುವಿಗೆ ಚೆನ್ನಾಗಿ ಗೊತ್ತು ಅವನು ಏನ್ ಮಾಡ್ಬೇಕು ಅಂತ ಹೇಳಿ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಯೇಸುವಿಗೆ ಎಲ್ಲ ಗೊತ್ತು ಅವನು ಏನ್ ಮಾಡ್ಬೇಕಂತ ಹೇಳಿದ. ಫಿಲಿಪ್ಪನನ್ನ ದೇವರು ಯೇಸು ಕೇಳ್ತಾ ಇದ್ದಾನೆ, ಇಲ್ಲಿರುವಂತ ಜನರಿಗೆ ಊಟ ಕೊಡ್ರಿ ಅಂತ. ಫಿಲಿಪ್ಪ ಹೇಳ್ತಾ ಇದ್ದಾನೆ, 200 ರೂಪಾಯಿ ಹಣದ ರೊಟ್ಟಿ ತಂದ್ರು ಕೂಡ ಇಲ್ಲಿರುವಂತ ಒಬ್ಬೊಬ್ಬರಿಗೂ ಸ್ವಲ್ಪ ಕೂಡ ಸಾಲೋದಿಲ್ಲ. ದೇವರಿಗೆ ಸ್ತೋತ್ರ. ಈ ಮಾತನ್ನು ಹೇಳ್ತಿರ್ಬೇಕಾದ್ರೆ ಅದ್ರಲ್ಲಿ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಏನ್ ಗೊತ್ತಾ? ಅರ್ಧ ವರ್ಷ ಎಷ್ಟು ತಿಂಗಳು? ಅರ್ಧ ವರ್ಷಕ್ಕೆ, 1 ವರ್ಷಕ್ಕೆ ಎಷ್ಟು ತಿಂಗಳು? 12. 12ರಲ್ಲಿ ಅರ್ಧ ಭಾಗ ಮಾಡಿದ್ರೆ 6 ತಿಂಗಳು ದುಡಿದ್ರು ಕೂಡ ಇಲ್ಲಿರುವಂತ ಒಬ್ಬರಿಗೆ ಸ್ವಲ್ಪವೇ ಸ್ವಲ್ಪ ಹಿಟ್ಟು, ಸ್ವಲ್ಪವೇ ಸ್ವಲ್ಪ ಎಣ್ಣೆ, ಸ್ವಲ್ಪವೇ ಸ್ವಲ್ಪ ಏನು ಕೂಡ ಅಲ್ಲಿರುವಂತ ಒಂದು ಚೂರು ಹೊಟ್ಟೆ ತುಂಬ ಹೊರತು ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಫಿಲಿಪ್ಪ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು. ಫಿಲಿಪ್ಪ ಏನಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ? 6 ತಿಂಗಳು ದುಡಿದು ರೊಟ್ಟಿ ತಗೊಬಂದ್ರು ಕೂಡ ಇದು ಅವರಿಗೆ ಸ್ನ್ಯಾಕ್ಸ್ಗೂ ಕೂಡ ಸರಿ ಆಗೋದಿಲ್ಲ, ಹೊಟ್ಟೆ ತುಂಬಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ. ಈ ಮಾತನ್ನ
ಫಿಲಿಪ್ಪನ್ ಹೇಳಿದ ನಂತರವೇ ಆಂದ್ರೆಯ ಅಲ್ಲಿರುವಂತ ಒಬ್ಬ ಹುಡುಗನ ಬಳಿಯಿಂದ 5 ಜವೆಗೋದಿ ರೊಟ್ಟಿ 2 ಮೀನನ್ನ ತೆಗೆದುಕೊಂಡು ಬರ್ತಾ ಇದ್ದಾನೆ. ಅಲ್ಲಿರುವಂತ ಆ ಯೇಸುವಿನ ಮುಂದೆ ಆ ರೊಟ್ಟಿ ಕೊಡುವಾಗ, ಅದನ್ನು ಸ್ತೋತ್ರ ಮಾಡಿ ಹಂಚುವಾಗ ಅದು ವರ್ಧಿಸ್ತಾ ಇದೆ. ಹಲ್ಲೆಲೂಯಾ. ದೇವರು ವರ್ಧಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ರೀತಿಯಾಗಿ ಇರ್ತದೆ. ಎಷ್ಟು ಜನ ಎಲ್ಲ ಇದ್ದೀರಿ? ನನಗೆ ಆಶ್ಚರ್ಯ ಏನಂತ ಹೇಳೋದಾದ್ರೆ, ಯೇಸು ಅಲ್ಲಿ 12 ಪುಟ್ಟಿನ ಮಿಕ್ಸಿದ್ರಲ್ವಾ? ಹೌದಾ? ಎಷ್ಟು ಪುಟ್ಟಿ ಮಿಕ್ತು? ನಾನು ನೆನೆಸ್ದೆ, ಇದನ್ನ ಯಾವಾಗಲೂ ವಾಕ್ಯ ಧ್ಯಾನ ಮಾಡುವಾಗ ನಾನು ನೆನೆಸಿದ್ದು 12 ಪುಟ್ಟಿ 12 ಶಿಷ್ಯಂದ್ರಿಗೆ ಮಿಕ್ಕಿಸ್ಕೊಟ್ರು ದೇವರು ಅಂತ. ಅದಂಗಲ್ಲ. ಹಲ್ಲೆಲೂಯಾ. ಯಾವ ಚಿಕ್ಕ ಹುಡುಗ 5 ರೊಟ್ಟಿ 2 ಮೀನನ್ನ ಯೇಸುವಿಗೆ ಕೊಟ್ಟಿದ್ದು, ಅವನಿಗೋಸ್ಕರ ರಿಟರ್ನ್ ಆಗಿ ದೇವರು ಕೊಟ್ಟಿದ್ದು 12 ಪುಟ್ಟಿಗಳನ್ನ. ಇವತ್ತು ದೇವರಿಗೋಸ್ಕರ ನಿನ್ನಲ್ಲಿರೋದನ್ನ ನೀನೇನಾದ್ರೂ ಕೊಡ್ತಿದ್ರೆ ಅದಕ್ಕೆ ರಿಟರ್ನ್ ಆಗಿ ದೇವರು ನಿನ್ನ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನ ವಾಪಸ್ ಕೊಟ್ಟೆ ಕೊಡ್ತಾನೆ. ಹಲ್ಲೆಲೂಯಾ. ಒಂದು ವೇಳೆ ನೀನು 5 ರೊಟ್ಟಿ 2 ರೀತಿಯಲ್ಲಿ ಒಂದು ವೇಳೆ ನಿನ್ನ ಪ್ರಾರ್ಥನೆಯನ್ನು ಕೊಡ್ತಿರ್ಬೋದು, ನಿನ್ನ ಸಮಯವನ್ನು ಕೊಡ್ತಿರ್ಬೋದು, ನಿನ್ನ ಆರೋಗ್ಯವನ್ನು ದೇವರಿಗೆ ಕೊಡ್ತಿರ್ಬೋದು, ನಿನಗಿರುವಂಥ ಸ್ವಲ್ಪ ಕಾಣಿಕೆಯನ್ನು ದೇವರಿಗೆ ಕೊಡ್ತಿರ್ಬೋದು, ಪೂರ್ಣ ಮನಸ್ಸಿನಿಂದ ನಿನ್ನಂತ ಇರೋದನ್ನೆಲ್ಲ ದೇವರಿಗೆ ದಶಮ ಭಾಗವಾಗಿಯೋ ಕಾಣಿಕೆಯಾಗಿ ನೀನು ಕೊಡ್ತಿರ್ಬೋದು. ಕೊಟ್ಟಂತ ನಿನ್ನ ಕರ ವ್ಯರ್ಥವಾಗಿ ಹೋಗೋದಿಲ್ಲ, ಕೊಟ್ಟಂತ ನಿನ್ನ ಜೀವಿತ ವ್ಯರ್ಥವಾಗಿ ಹೋಗೋದಿಲ್ಲ. 5 ರೊಟ್ಟಿ 2 ಮೀನನ್ನು ಕೊಟ್ಟಂತ ಆ ಹುಡುಗನಿಗೆ 12 ಪುಟ್ಟಿಯನ್ನು ದೇವರು ರಿಟರ್ನ್ ಕೊಟ್ಟಿದ್ದಾಗಿದ್ರೆ, ನಿನ್ನ 5 ರೊಟ್ಟಿ 2 ಮೀನಿಗೆ ಸಿಕ್ಕೋದು 12 ಪುಟ್ಟಿ ಭರ್ತಿಯಾದಂತ ರೊಟ್ಟಿಗಳಾಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೇವಕನಿಗೆ ಅವಳು ಕೊಟ್ಟಿದ್ದು ಸ್ವಲ್ಪವೇ ಸ್ವಲ್ಪ ರೊಟ್ಟಿ, ಕುಡಿಯಲಿಕ್ಕೆ ಸ್ವಲ್ಪ ನೀರು. ಆದ್ರೆ ಬರಗಾಲ ಮುಗಿಯೋ ತನಕ ಅವಳ ಮನೆಯಲ್ಲಿ ಇಟ್ಟು ತೀರ್ಲಿಲ್ಲ, ಎಣ್ಣೆ ಮುಗಿಲಿಲ್ಲ. ಇವತ್ತು ನೀನು ಈ ಪ್ರಾರ್ಥನೆಗೆ, ಈ ಸೇವೆಗೆ ಸಪೋರ್ಟ್ ಆಗಿ ನೀನು ನಿಂತಿರುವಾಗ, ನಿನ್ನ ಸಪೋರ್ಟ್ ಒಂದು ವೇಳೆ ಸ್ವಲ್ಪವಾಗಿರ್ಬೋದು, ನಿನ್ನ ಕಾಂಟ್ರಿಬ್ಯೂಷನ್ ಒಂದು ವೇಳೆ ಸ್ವಲ್ಪವಾಗಿರ್ಬೋದು, ನಿನ್ನ ಆಫರಿಂಗ್ ಒಂದು ವೇಳೆ ಸ್ವಲ್ಪವಾಗಿರ್ಬೋದು, ಒಂದು ವೇಳೆ ನೀನು ದೇವರಿಗೆ ನಿನ್ನ ಕಾಣಿಕೆಯಾಗಿ ನಿನ್ನ ಪ್ರಾರ್ಥನೆಯ ಸಮಯವನ್ನು ನೀನು ದೇವರಿಗೆ ಬಿಟ್ಟುಕೊಡ್ತಿರ್ಬೋದು, ನಿನ್ನ ಶಕ್ತಿಯನ್ನು, ನಿನ್ನ ಕೆಲಸವನ್ನು ಯಾವುದಾದ್ರೂ ಒಂದು ಚಾಪೆ ಹಾಕೋದ್ರಿಂದ ನೀನು ಕೆಲಸವನ್ನು ಮಾಡಿ ಅದನ್ನು ಕೂಡ ಕಾಣಿಕೆಯಾಗಿ ನೀನು ದೇವರಿಗೆ ಸಮರ್ಪಿಸ್ತಿರ್ಬೋದು. ಆದರೆ ಒಂದು ವಿಚಾರ ಹೇಳ್ತಾನೆ, ನಿನ್ನ ಹೃದಯವನ್ನು ಕಂಡಂತ ದೇವರು, ದೇವರಿಗೆ ಸ್ತೋತ್ರ ಉಂಟಾಗಲಿ, ನಿನಗೋಸ್ಕರ ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿರುವಂತ ದೇವರು ನಿನ್ನ ಜೀವಿತದಲ್ಲಿ ನಿನ್ನ ಎಲ್ಲ ಕಾರ್ಯಗಳನ್ನ ನೆನೆಸ್ಕೊಂಡು ಅದಕ್ಕೆ ಉತ್ತರವಾಗಿ ಅವನು ಭರ್ತಿಯಾಗಿ ಮತ್ತೆ ನಿನ್ನನ್ನು ತುಂಬಿಸಿ ಕೊಡ್ತಾನೆ. ನನ್ನ ದೇವರಿಗೆ ಕೊಡೋದು, ನೀನ್ ದಶಮ ಭಾಗ ಕೊಟ್ಟರೆ ದೇವ್ರು ರಿಟರ್ನ್ ಕೊಡೋದು ಎಷ್ಟು ಗೊತ್ತಾ? ಸ್ಟಾರ್ಟ್ ಆಗೋದು ವಾಕ್ಯದಲ್ಲಿ ಹೇಳ್ತಾ ಇದೆ 30, 60, 100ರಷ್ಟು ಎಂಬುದಾಗಿ. ನೀನು 10 ಕೊಟ್ಟರೆ ದೇವರು ಮಿನಿಮಮ್ ಸ್ಟಾರ್ಟ್ ಮಾಡೋದು 30ರಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಯೋಚನೆ ಮಾಡಿರ್ತೀವಿ ದೇವರ ಮಕ್ಕಳೇ, ದೇವರು ನಿನ್ನ ಮೇಲೆ ಯಾವ ಉದ್ದೇಶವನ್ನು ಇಟ್ಟಿದ್ದಾನೆ, ಯಾವ ಪದ್ಧತಿನ ಇಟ್ಟಿದ್ದಾನೆ, ಯಾವ ಚಲನೆಗಳನ್ನ ಇಟ್ಟಿದ್ದಾನೆ, ಯಾವ ಆಶೀರ್ವಾದಗಳನ್ನ ಇಟ್ಟಿದ್ದಾನೆ ಎಂಬುದನ್ನ ಸ್ವಲ್ಪ ಯೋಚನೆ ಮಾಡ್ರಿ. 1-2 ನಿಮಿಷಗಳ ಕಾಲ ಅವನಿಗೆ ನಿಮ್ಮನ್ನ ಸಂಪೂರ್ಣವಾಗಿ ಬಿಟ್ಟುಕೊಡ್ತೀರಾ? ಒಂದು ವೇಳೆ ಮೊಣಕಲ್ ಹಾಕಲಿಕ್ಕೆ ಮನಸ್ಸಿದ್ದು ಅದರ ಮೊಣಕಲ್ ಹಾಕ್ರಿ. ಕೇಳ್ರಿ, ದೇವರೇ ನನ್ನಲ್ಲಿರೋದನ್ನ ನಾನು ನಿನಗೆ ಕೊಡ್ತಾ ಇದ್ದೀನಿ ಎಂಬುದಾಗಿ ದೇವರ ಹತ್ರ ಹೇಳ್ರಿ. 5 ರೊಟ್ಟಿ 2 ಮೀನನ್ನ ಚಿಕ್ಕ ಹುಡುಗ ತಂದು ಕೊಟ್ಟಂತ ಅವನಿಗೆ ರಿಟರ್ನ್ ಆಗಿ ದೇವರು ಕೊಟ್ಟಿದ್ದು 12 ಪುಟ್ಟಿಗಳನ್ನ. ಇವತ್ತು ನಿನ್ನ ಜೀವಿತದಲ್ಲಿ ಕೂಡ ದೇವರು ಅದೇ ರೀತಿಯಾಗಿ ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಚಾರಪ್ತ ವಿಧವೆ ಎಲೀಯನಿಗೆ ಕೊಟ್ಟಿದ್ದು ಆ ಸ್ವಲ್ಪವೇ ಸ್ವಲ್ಪ ಹಿಟ್ಟಿನಿಂದ, ಸ್ವಲ್ಪವೇ ಸ್ವಲ್ಪ ಎಣ್ಣಿನಿಂದ ಉಂಟು ಮಾಡಿದಂಥ ರೊಟ್ಟಿಯನ್ನ ಇವತ್ತು ದೇವರಿಗೆ ನೀನೇನು ಕೊಡ್ತಿದ್ಯಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಪರಿಸ್ಥಿತಿಯಲ್ಲಿ ಕೊಡ್ತಿದ್ಯಾ ಅನ್ನೋದು ಇಂಪಾರ್ಟೆಂಟ್. ಇವತ್ತು ದೇವರಿಗೆ ನೀನು ಎಷ್ಟರ ಮಟ್ಟಿಗೆ ಆರಾಧನೆ ಮಾಡ್ತಿದ್ದೆ ಅದನ್ನು ಇಂಪಾರ್ಟೆಂಟ್ ಅಲ್ಲ, ನೀನು ಯಾವ ಹೃದಯದಿಂದ, ಯಾವ ವೇದನೆಯಿಂದ, ಯಾವ ಪರಿಸ್ಥಿತಿಯಿಂದ ದೇವರನ್ನು ಆರಾಧನೆ ಮಾಡ್ತಿದ್ಯಾ ಅನ್ನೋದು ಇಂಪಾರ್ಟೆಂಟ್. ಇವತ್ತು ಆ ದೇವರನ್ನ ನೋಡಿ ಕೇಳ್ರಿ, ದೇವರೇ ನಾನು ನನ್ನ ಹೃದಯವನ್ನು ನಿನಗೆ ಸಮರ್ಪಿಸ್ತೀನಿ, ಕೊಡ್ತೇನೆ ಎಂಬುದಾಗಿ. ಒಂದು ಬಾರಿ ನಿನ್ನ ಜೀವಿತವನ್ನ, ನಿನ್ನ ಹೃದಯವನ್ನ ಯೇಸುವಿನ ಕೈಗೆ ಸಮರ್ಪಿಸಿ ನೋಡು. ಒಂದು ಬಾರಿ ನೀನು ಯೇಸುವಿನ ಕೈಗೆ ಬಿಟ್ಟುಕೊಟ್ಟು ನೋಡು, ನಿನ್ನ ಜೀವಿತ ಎಷ್ಟರ ಮಟ್ಟಿಗೆ ಆಶೀರ್ವಾದವಾಗಿ ಮಾರ್ಪಡ್ತದೆ ಎಂಬುದಾಗಿ.
ನಿನ್ನನ್ನು ಎಷ್ಟರ ಮಟ್ಟಿಗೆ ದೇವರು ಅನುಗ್ರಹಿಸ್ತಾನೆಂಬುದಾಗಿ, ನಿನ್ನನ್ನು ಎಷ್ಟರ ಮಟ್ಟಿಗೆ ದೇವರು ಮೇಲೆತ್ತುತ್ತಾನೆಂಬುದಾಗಿ, ನಿನ್ನನ್ನು ಎಷ್ಟರ ಮಟ್ಟಿಗೆ ದೇವರು ಮಹಿಮೆ ಪಡಿಸ್ತಾನೆಂಬುದಾಗಿ, ನಿನ್ನನ್ನು ಎಷ್ಟರ ಮಟ್ಟಿಗೆ ದೇವರು ಗೌರವಿಸ್ತಾನೆಂಬುದಾಗಿ ಇವತ್ತು ಈ ಉಪವಾಸದ 2ನೇ ದಿನದ ಉಪವಾಸದಲ್ಲಿ ಇವತ್ತು ಪ್ರೀತಿಯ ದೇವರ ಮಕ್ಕಳೇ, ನಾನು ನನ್ನ ಆತ್ಮದಲ್ಲಿ ಪ್ರವಾದಿಸಿ ಹೇಳ್ತಾನೆ, ನಿನ್ನನ್ನು ದೇವರು ಮುಳುಗಲಿಕ್ಕೆ ಅನುಮತಿ ಮಾಡಿಲ್ಲ ಅನ್ನೋದಾದ್ರೆ ನೀನು ಮುಳುಗೋದಿಲ್ಲ. ನೀನು ಸಾಯಲಿಕ್ಕೆ ದೇವರು ಅನುಮತಿ ಮಾಡಿಲ್ಲ, ನಿನ್ನನ್ನು ಸಾಕಲಿಕ್ಕೆ ದೇವರು ಅನುಮತಿ ಮಾಡಿದ್ದಾರೆ. ಓ, ಯಾರಾದರೂ ಪ್ರಾರ್ಥನೆ ವೀರರು ನನ್ನ ಶಬ್ದವನ್ನು ಕೇಳಿಸ್ಕೊಳ್ತಾ ಇದ್ದೀರಾ? ಆರಾಧನೆ ವೀರರು ನನ್ನ ಶಬ್ದವನ್ನು ಕೇಳಿಸ್ಕೊಳ್ತಾ ಇದ್ದೀರಾ? ಓ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಕಣ್ಣು ನೀರು ಸುರಿಸ್ತಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಮೊಣಕಾಲಿನಲ್ಲಿ ನಿಂತಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಎಲ್ಲವನ್ನ ಕಳ್ಕೊಂಡಂಥ ಅನುಭವದಲ್ಲಿ ಏನೂ ಇಲ್ಲದಿರುವಂಥ ಅನುಭವದಲ್ಲಿ ಪ್ರಾರ್ಥನೆ ಮಾಡ್ತಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಕಣ್ಣು ನೀರಿನಿಂದ ಸುರಿಸಿದಂಥ ಪ್ರೀತಿಯ ಸಹೋದರ ಸಹೋದರಿ, ನಿನ್ನನ್ನು ನೋಡಿ ಒಂದು ಮಾತು ಹೇಳ್ತಾನೆ, ದೇವರು ನಿನ್ನನ್ನು ಮುಳುಗಲಿಕ್ಕೆ ಕರೆದಿದ್ದಲ್ಲ, ನೀರಿನ ಮೇಲೆ ನಡಲಿಕ್ಕೆ ಕರೆದಿದ್ದು. ದೇವರು ನಿನ್ನನ್ನು ಸಾಕಲಿಕ್ಕೆ ಕರೆದದ್ದಲ್ಲ, ದೇವರು ನಿನ್ನನ್ನು ಅನೇಕರನ್ನ ಸಾಕಲಿಕ್ಕೆ. ನೀನು ಸಾಯೋದಲ್ಲ, ನೀನು ಸಾಯಲಿಕ್ಕೆ ದೇವರು ನಿನ್ನನ್ನು ಅನುಮತಿ ಮಾಡೋದಿಲ್ಲ, ನೀನು ಅನೇಕರನ್ನ ಸಾಕಲಿಕ್ಕೆ. ನಾನೊಂದು ಮಾತು ಹೇಳ್ತೇನೆ, ಯಾವುದೋ ನಿನ್ನ ಸಭೆಯ ಪಾಲಕರಿಗೆ ನೀನು ನಿನ್ನಿಂದ ಒಂದು ಉಡುಗೆಗಳನ್ನು ಕಾಣಿಕೆಗಳನ್ನು ನೀನು ಸಮರ್ಪಿಸಬೇಕಾಗಿದೆ. ನಿನ್ನನ್ನು ದೇವರು ಅವರ ಮಧ್ಯದಲ್ಲಿ ನಿನ್ನನ್ನು ಮಹಿಮೆ ಪಡಿಸಲಿಕ್ಕೆ ದೇವರು ಕೆಲವೊಂದು ಪದ್ಧತಿ ಇಟ್ಟಿದ್ದಾನೆ. ಓ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಚಾರಪ್ತ ಆ ವಿಧವೆ ಯಾವ ಉದ್ದೇಶದಿಂದ ದೇವರು ಆರಿಸ್ಕೊಂಡ್ಲೋ ನನಗೆ ಗೊತ್ತಿಲ್ಲ. ಓ, ಬೈಬಲನ್ನು ಓದುವಾಗ ಒಂದು ವೇಳೆ ಅವಳೊಬ್ಬಳು ವಿಧವೆ ಆಗಿದ್ದಾಳೆ ಎನ್ನುವಂಥ ಉದ್ದೇಶಕ್ಕೆ ದೇವರು ಉಪಯೋಗಿಸೋದನ್ನು ಹೇಳುವ ನನಗೆ ಗೊತ್ತಿಲ್ಲ. ಆದರೆ ನಾನು ನಂಬುತ್ತೇನೆ, ದೇವರು ಆ ಹೃದಯವನ್ನು ನೋಡುವಂಥ ದೇವರಾಗಿದ್ದಾನೆ. ಅವನು ಹೊರನೋಟವನ್ನು ನೋಡುವಂಥ ದೇವರಲ್ಲ. ನಿನ್ನ ಪ್ರಾರ್ಥನೆ ಯಾರಿಗೂ ಗೊತ್ತಿಲ್ಲದೆ ಇರಬಹುದು, ನಿನ್ನ ಆರಾಧನೆ ಯಾರಿಗೂ ಗೊತ್ತಿಲ್ಲದೆ ಇರಬಹುದು, ನಿನ್ನ ಸ್ತೋತ್ರ ಯಾರಿಗೂ ಗೊತ್ತಿಲ್ಲದೆ ಇರಬಹುದು, ನಿನ್ನಲ್ಲಿರುವಂಥ ಪದ್ಧತಿ ಯಾರಿಗೂ ಗೊತ್ತಿಲ್ಲದೆ ಇರಬಹುದು. ಆದ್ರೆ ಒಂದು ದಿನ ಅದು ರಿವೀಲ್ ಆಗುವಾಗ, ಎಂಥ ಸಮಯದಲ್ಲಿ ರಿವೀಲ್ ಆಗ್ತದೆ ಗೊತ್ತಾ? ಬರಗಾಲದ ಮಧ್ಯದಲ್ಲಿ ಯಾರ ಕೈಯಲ್ಲೂ ಕೂಡ ಒಂದು ಸಹಾಯವು ಮಾಡಲಿಕ್ಕಾಗದಿರುವಂಥ ಅಸಹಾಯಕತೆ ಮಧ್ಯದಲ್ಲಿ ಸಹಾಯ ಮಾಡುವಂಥ ಕರಗಳನ್ನಾಗಿ ದೇವರು ನಿನ್ನ ಕರವನ್ನು ಮಾರ್ಪಡಿಸ್ತಾನೆ. ಎಷ್ಟು ಜನ ನನ್ನ ಶಬ್ದ ಕೇಳ್ತಾ ಇದ್ದೀರಾ? ಆ ಬರಗಾಲದಲ್ಲಿ ಒಬ್ಬರಿಗೂ ಇನ್ನು ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ, ಒಬ್ಬರಿಗೂ ಇನ್ನು ಅದ್ಭುತವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಆ ಚಾರಪ್ತ ಆ ಊರಿನಲ್ಲಿ ಎಲ್ಲರೂ ಇದ್ದಾರೆ. ಆದರೆ ಆ ಸಹೋದರಿ ಅಸಹಾಯಕತೆಯ ಮಧ್ಯದಲ್ಲಿದ್ಲು. ಆದರೆ ಅವಳನ್ನು ಅನೇಕರಿಗೆ ಸಹಾಯ ಮಾಡುವಂಥ ರೀತಿಯಲ್ಲಿ ಅವಳ ಭಾವನವನ್ನು, ಅವಳ ಜೀವಿತವನ್ನು, ಅವಳ ಕರವನ್ನು ದೇವರು ಆಶೀರ್ವದಿಸಿದ್ದೇ ಆಗಿದ್ರೆ ಇವತ್ತು ನಿನ್ನನ್ನು ಕೂಡ ಅದೇ ರೀತಿಗೆ ಆಶೀರ್ವದಿಸ್ತಾನೆ. ದೇವರಿಗೆ ಸಾಕಾಗಿದ್ರೆ, ದೇವರಿಗೆ ಮನಸ್ಸಿದ್ರೆ, ಕೆರಿ ತಳ್ಳದಲ್ಲೇ ಇನ್ನು ಸ್ವಲ್ಪ ರೊಟ್ಟಿಯನ್ನ, ಇನ್ನು ಸ್ವಲ್ಪ ಮಾಂಸವನ್ನ ಕುಡಿಯಲಿಕ್ಕೆ ಅದೇ ಹಳ್ಳದ ನೀರನ್ನ ಉಪಯೋಗಿಸಲಿಕ್ಕೆ ದೇವರು ಅನುಮತಿ ಮಾಡಬಹುದಿತ್ತು. ಆದ್ರೆ ಅವನಿಗೆ ಮಾತ್ರ ಆಶೀರ್ವಾದವಲ್ಲ. ಎಲಿಯನು ಆ ಮನೆಗೆ ಹೋಗುವಾಗ ಆ ಚಾರಪ್ತ ಮನೆಯಲ್ಲೂ ಕೂಡ, ಆ ವಿಧವೆಯ ಮನೆಯಲ್ಲೂ ಕೂಡ ಒಂದು ಆಶೀರ್ವಾದ ಶಕ್ತವಾಗಿ ಉಂಟಾಗುವಂತ ರೀತಿಯಲ್ಲೇ ನನ್ನ ಶಬ್ದದಿಂದ ಬಹಳ ದಾಹದಿಂದ ನಂಬಿಕೆಯಿಂದ ಕೇಳಿ ಅದನ್ನ ಸ್ತೋತ್ರ ಆಮೆನ್ ಎಂಬುದಾಗಿ ಹೇಳಿ ಸ್ವೀಕಾರ ಮಾಡಿಕೊಳ್ತಿರುವಂತ ನಿನ್ನ ಜೀವಿತದಲ್ಲೂ ಕೂಡ, ನಿನ್ನ ಮನೆಯಲ್ಲೂ ಕೂಡ ಓ, ಅದ್ಭುತಗಳನ್ನ ದೇವರು ಉಂಟು ಮಾಡಲಿಕ್ಕೆ ಶಕ್ತನಾಗ್ತಾ ಇದ್ದಾನೆ. ಅದ್ಭುತಗಳನ್ನ ಉಂಟು ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಅವನು ನಿನ್ನಲ್ಲಿರುವಂತ ಅದ್ಭುತಗಳನ್ನ ಶಕ್ತವಾಗಿ ಪ್ರಕಟಿಸ್ತಾ ಇದ್ದಾನೆ. ಆಮೆನ್, ಆಮೆನ್. ಅವನು ನಿನ್ನ ಜೀವಿತವನ್ನ ಮತ್ತೆ ಮರುರೂಪಗೊಳಿಸ್ತಾ ಇದ್ದಾನೆ. ಅವನು ನಿನ್ನ ಜೀವಿತವನ್ನ ಮತ್ತೆ ಉನ್ನತವಾದಂತ ರೀತಿಯಲ್ಲಿ ಮಾರ್ಪಡಿಸ್ತಾ ಇದ್ದಾನೆ. ಓರಾಮ್ ಶತಲ ಮಾರಿಸಿ, ಓರಾಮ ಶತಿಲ ಮರದಲ ರಮಾಂತಿರಾಶತೆ, ಓರಾಮಸಿ ಅಂತಲೇ ಓ ಕಾಯಲು ನೀನಿರುವಾಗ ತಲೆ ಎತ್ತಿ ನಡೆಯುವೆ, ಜೊತೆಯಲ್ಲಿ ನೀನಿರುವಾಗ ಧೈರ್ಯದಿ ಸಾಗುವೆ, ಕಾಯಲು ನೀನಿರುವಾಗ ತಲೆ ಎತ್ತಿ ನಡೆಯುವೆ, ಜೊತೆಯಲ್ಲಿ ನೀನಿರುವಾಗ ಧೈರ್ಯದಿ ಸಾಗುವೆ. ಯಾವುದೇ
ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ. ನನ್ನ ಮೇಲೆ ತಪ್ಪೊರಿಸದೆ ನನ್ನನ್ನು ಕ್ಷಮಿಸಿರುವೆ. ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ. ಓ, ನನ್ನ ಮೇಲೆ ತಪ್ಪೊರಿಸದೆ ನನ್ನನ್ನು ಕ್ಷಮಿಸಿರುವೆ. ನಿನ್ನ ಕೃಪೆ ನನ್ನ ಮೇಲೆತ್ತಿ ನಿಲ್ಲಿಸಿದೆ. ನಿನ್ನ ಕೃಪೆ ನನ್ನ ಮೇಲೆತ್ತಿ ನಿಲ್ಲಿಸಿದೆ. ಹೇಳೋಣವಾ, ನಿನ್ನ ಕೃಪೆ ನನ್ನ ಮೇಲೆತ್ತಿ ನಿಲ್ಲಿಸಿದೆ. ನಿನ್ನ ಕೃಪೆ ನನ್ನ ಮೇಲೆತ್ತಿ ನಿಲ್ಲಿಸಿದೆ. ಕಾಯಲು ನೀನಿರುವಾಗ ತಲೆ ಎತ್ತಿ ನಡೆಯುವೆ. ಜೊತೆಯಲ್ಲಿ ನೀನಿರುವಾಗ ಧೈರ್ಯದಿ ಸಾಗುವೆ. ಹೇಳೋಣವೆಲ್ಲರೂ ಸರಿ. ಕಾಯಲು ನೀನಿರುವಾಗ ತಲೆ ಎತ್ತಿ ನಡೆಯುವೆ. ಜೊತೆಯಲ್ಲಿ ನೀನಿರುವಾಗ ಧೈರ್ಯದಿ ಸಾಗುವೆ. ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ. ನನ್ನ ಮೇಲೆ ತಪ್ಪೊರಿಸದೆ ನನ್ನನ್ನು ಕ್ಷಮಿಸಿರುವೆ. ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ. ನನ್ನ ಮೇಲೆ ತಪ್ಪೊರಿಸದೆ ನನ್ನನ್ನು ಕ್ಷಮಿಸಿರುವೆ. ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ ನಿಲ್ಲಿಸಿದೆ. ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ ನಿಲ್ಲಿಸಿ. ಅವನ ನೋಡುತ್ತೇಳುವ, ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ ನಿಲ್ಲಿಸಿದೆ. ನಿನ್ನ ಕೃಪೆಯೇ ನಿನ್ನ ಮೇಲೆತ್ತಿ. ಓ, ನಿನ್ನ ಕೃಪೆ ನನ್ನ ಮೇಲೆತ್ತಿ ನಿಲ್ಲಿಸಿದೆ. ಸ್ತುತಿ ನಿಮಗೆ, ಘನ ನಿಮಗೆ, ಹೊಗಳಿಕೆ ಮೇಲುಗಳು ನಿನಗೊಬ್ಬನಿಗೆ. ತುದಿಯು ಮಕ್ಕೆ, ಘನಮು ಮಕ್ಕೆ, மகிமை மேன்மையும் ஒருவனுக்கே. துதி உமக்கே, கனம் உமக்கே, புகழ்ச்சி மேன்மையும் ஒருவருக்கே. துதி உமக்கே, கனம் உமக்கே, புகழ்ச்சி மேன்மையும் ஒருவருக்கே. இத்தனை மனிதர்கள் பார்த்தேனையா, ஒருவரும் போலே இல்லையா. நீரின்றி வாழ்வே இல்லை நினைத்தேனையா. உந்தனின் மாறா அன்பை மறவேனையா. நீரின்றி வாழ்வே இல்லை நினைந்தேனையா. உந்தனின் மாறா அன்பை
ಮರವೇನಯ್ಯ. ಕರಗಳ ಉಯರ್ತಿ തുതിയുമക്കേ ഘനമുമക്കേ പുകഴ്ചി മേന്മയും ഒരുവരുക്കേ. തുതിയുമക്കേ ഘനമുമക്കേ പുകഴ്ചി മേന്മയും ഒരുവരുക്കേ. ആരാധനാ 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 യേശുവിനാരാധനാ ആരാധനാ ആരാധനാ ആരാധനാ. അങ്ങെപ്പോലെ സ്നേഹിച്ചിടാൻ ആവതില്ല ആർക്കുമേ. ನಿನ್ನ ಹಾಗೆ ಪ್ರೀತಿಸಲು ಆಗೋದಿಲ್ಲ ಯಾರಿಗೂ. ಜೀವನೇ ಸ್ವಂತನೇ ನಿನ್ನ ಎದೆಯಲ್ಲಿ ಹೊರಗುವೆನಾ. ಜೀವನೇ ಸ್ವಂತನೇ ನಿನ್ನ ಎದೆಯಲ್ಲಿ ಹೊರಗುವೆನಾ. ಕರಗಳ ಮೇಲೆ ಎಲ್ಲರೂ ಆರಾಧನೆ 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 ಆರಾಧನೆ. ಯೇಸುವೆಯ ಯೇಸುವೇ ಯೇಸುವೇ ಆರಾಧನೆ ಆರಾಧನೆ ಅಪ್ಪ ಆರಾಧನೆ. ಯೇಸುವೇ ನಿನ್ನ ಹಾಗೆ ಪ್ರೀತಿಸಲು ಆಗೋದಿಲ್ಲ ಯಾರಿಗೂ. ನಿನ್ನ ಹಾಗೆ ಪ್ರೀತಿಸಲು ಆಗೋದಿಲ್ಲ ಯಾರಿಗೂ. ಜೀವನೇ ಸ್ವಂತನೇ ನಿನ್ನ ಎದೆಯಲ್ಲಿ ಹೊರಗುವೆನಾ. ಜೀವನೇ ಸ್ವಂತನೇ ನಿನ್ನ ಎದೆಯಲ್ಲಿ ಹೊರಗುವೆ. ಆರಾಧನೆ 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 ಆರಾ. ಓ ಯೇಸುವೇ ಯೇಸುವೇ ಆರಾಧನೆ. ಓ ರಮಶತಲಮರೆ ಓ ಯೇಸುವೇ ಆರಾಧನೆ 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 ಆರಾಧನೆ. ಯೇಸುವೇ ಆರಾಧನೆ 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 ಆರಾಧನೆ. ನಿನ್ನ ಹಾಗೆ ಪ್ರೀತಿಸಲು ಆಗೋದಿಲ್ಲ ಯಾರಿಗೂ. ನಿನ್ನ ಹಾಗೆ
ಆಗುವುದಿಲ್ಲ ಯಾರಿಗೂ. ಜೀವನೇ ಸ್ವಂತವೇ ನಿನ್ನ ಎದೆಯಲ್ಲಿ ಒರಗುವೆನಾ. ಜೀವವೇ ಸ್ವಂತವೇ ನಿನ್ನ ಎದೆಯಲ್ಲಿ ಹೊರಗುವೆ. ಎಲ್ಲರೂ ಸೇರಿ ಆರಾಧನೆ 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 ಯೇಸುವೇ ಆರಾಧನೆ ಆರಾಧನೆ. ಯೇಸುವೇ ಆರಾಧನೆ. ಒಂದು ಅತಿ ಶಕ್ತವಾದಂಥ ಸಾನ್ನಿಧ್ಯ ನಿನ್ನಲ್ಲಿ ಚಲಿಸ್ತಾ ಇದೆ ಮಗಳೇ. ನಿನ್ನ ಮೇಲೆ ಒಂದು ಅತಿ ಶಕ್ತವಾದಂಥ ಅಭಿಷೇಕ ಚಲಿಸ್ತಾ ಇದೆ. ನೀನು ಸಾಧಾರಣವಾದವಳಲ್ಲ. ನೀನು ನಿನ್ನ ಕುಟುಂಬಕ್ಕೆ ಆಶೀರ್ವಾದ ನಿಧಿಯಾಗಿದೆಯಾ. ನಿನ್ನ ಕುಟುಂಬದಲ್ಲಿ ದೇವರು ಒಂದು ದೊಡ್ಡ ಆಶೀರ್ವಾದವನ್ನು ದೇವರು ಉಂಟು ಮಾಡಿಟ್ಟಿದ್ದಾನೆ. ಈ ಮೆಡಿಕಲ್ಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ದೇವರು ನಿನ್ನನ್ನು ಅಭಿವೃದ್ಧಿಪಡಿಸೋದು ನಾನು ಕಾಣ್ತಾ ಇದ್ದೇನೆ. ಈ ಮೆಡಿಕಲ್ಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ದೇವರ ನಿನ್ನನ್ನು ಅಭಿವೃದ್ಧಿಪಡಿಸಿ ಅನೇಕ ಜನಾಂಗಗಳ ಮಧ್ಯದಲ್ಲಿ ದೇವರು ನಿನ್ನನ್ನು ನೇಮಿಸಿ ಒಂದು ಸೇವೆಯ ಕುಟುಂಬದಲ್ಲಿ ನಿನ್ನ ಫ್ಯೂಚರನ್ನು ದೇವರ ಆತ್ಮನು ಸೆಟ್ ಮಾಡಿಟ್ಟಿರೋದನ್ನು ನಾನು ಕಾಣ್ತಾ ಇದ್ದೇನೆ. ಓ ಹೋ 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 ಹೋ. ನಿನ್ನ ಮೇಲೆ ಒಂದು ವಿಶೇಷವಾದ ಪದ್ಧತಿಯನ್ನು ದೇವರು ಇಟ್ಟಿದ್ದಾನೆ. ನಿನ್ನ ಮೇಲೆ ಒಂದು ವಿಶೇಷವಾದ ಆಲೋಚನೆಯನ್ನು ದೇವರು ಇಟ್ಟಿದ್ದಾನೆ. ಕಳೆದ ದಿನದಿಂದ ದೇವರೇ ನನ್ನೊಟ್ಟಿಗೆ ಮಾತನಾಡು ಎಂಬುದಾಗಿ ಕೇಳಿದಂಥ ಪ್ರಾರ್ಥನೆಯನ್ನು ಕೇಳಿ ದೇವರಾತ್ಮನು ಈಗ ನಿನ್ನ ಹೃದಯವನ್ನು ಸ್ಪರ್ಶಿಸ್ತಾ ಇದ್ದಾನೆ. ದೇವರಾತ್ಮನು ನಿನ್ನನ್ನು ಮುಟ್ಟುತ್ತಾ ಇದ್ದಾನೆ. ಮಗಳೇ, ನಿನ್ನ ಜೀವಿತ ಸಾಧಾರಣವಾದಂಥ ಜೀವಿತವಾಗಿರೋದಿಲ್ಲ. ಕೆಲವೊಂದು ಏರ್ಪೋರ್ಟ್ಗಳು ಬಸ್ ಸ್ಟಾಪಿನ ರೀತಿಯಲ್ಲಿ ನಿನ್ನ ಜೀವಿತದಲ್ಲಿ ಮಾರ್ಪಡ್ತದೆ. ನಿನ್ನ ಫ್ಯೂಚರ್ಗಳನ್ನು ದೇವರಾತ್ಮವನ್ನು ಶಕ್ತವಾಗಿ ಕೆಲವು ವಿದೇಶಗಳಲ್ಲಿ ಪ್ರಯಾಣ ಮಾಡುವಂಥ ರೀತಿಯಲ್ಲಿ ನಿನ್ನನ್ನು ದೇವರಾತ್ಮನ ಅಭಿವೃದ್ಧಿ ಪಡಿಸೋದನ್ನು ನಾನು ಕಾಣ್ತಾ ಇದ್ದಾನೆ. When you're thinking your life is going to end, then the Spirit of Lord inspire me to say like this: now your life is going to abundant. ನೀನು ಅಂದ್ಕೊಂಡಿದ್ಯಾ ನನ್ನ ವಿದ್ಯಾಭ್ಯಾಸ ಏನು ಅಲ್ಲ, ನೀನು ಅಂದ್ಕೊಂಡಿದ್ಯಾ ನನ್ನ ಪೊಸಿಷನ್ ಏನು ಅಲ್ಲ, ನೀನು ಅಂದ್ಕೊಂಡಿದ್ಯಾ ನನ್ನ ಜೀವಿತ ಏನು ಅಲ್ಲ, ಇದು ಸಾಧಾರಣ ಅಲ್ಲ. ಇದು ಸಾಧಾರಣವಾದದ್ದಲ್ಲ. ಪ್ಲಾನ್ ಅನ್ನ ದೇವರಾತ್ಮನಾಗಿದ್ದಾನೆ ನಿನ್ನಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದು. ನಿನ್ನ ನಿಮಿತ್ತವಾಗಿ, ನಿನ್ನ ಕುಟುಂಬದ ನಿಮಿತ್ತವಾಗಿ ದೇವರಾತ್ಮನ ಈ ದೇಶದಲ್ಲಿ ಒಂದು ದೊಡ್ಡ ಜೀವನದ ಮಳೆಯನ್ನ ದೇವರಾತ್ಮನು ಹರಿಸಲಿಕ್ಕಿದ್ದಾನೆ. ಓ ನಿನ್ನ ಹಾಗೆ ಪ್ರೀತಿಸಲು ಆಗೋದಿಲ್ಲ ಯಾರಿಗೂ. ನಿನ್ನ ಹಾಗೆ ಪ್ರೀತಿಸ ಯಾರಿಗೂ. ದೇವರು ನಿನ್ನನ್ನು ಮುಟ್ಟುತ್ತಾ ಇದ್ದಾನೆ ಮಗಳೇ. ದೇವರು ನಿನ್ನನ್ನು ಮುಟ್ಟುತ್ತಾ ಇದ್ದಾನೆ. ನೋ ನೋ ನೋ, ಯು ಆರ್ ನಾಟ್ ಎ ಅನ್ವರ್ತಿ. ಯು ಆರ್ ವೆರಿ ಸ್ಪೆಷಲ್ ಟು ಗಾಡ್. ನೀನು ತುಂಬ ಸ್ಪೆಷಲ್ ಮಗಳೇ. ತಾಯಿ ಗರ್ಭದಿಂದಲೇ ನಿನ್ನನ್ನು ದೇವರು ಆರಿಸ್ಕೊಂಡಿದ್ದಾನೆ. ಕಳೆದ 3.5 ವರ್ಷ ನಿನ್ನ ಜೀವಿತದಲ್ಲಿ ಅನೇಕ ಫೇಲ್ಯೂರ್ ನಿನ್ನ ಕಂಡೆ. ಎಸ್, ಡೋಂಟ್ ವರಿ. ಆ ಫೇಲ್ಯೂರ್ ಆಗಿದೆ ಏನಕ್ಕೆ ಗೊತ್ತಾ? ನಿನ್ನನ್ನು ಬೆಸ್ಟ್ ಸಕ್ಸಸ್ ಅಲ್ಲಿ ನಿಲ್ಲಿಸಲಿಕ್ಕೆ. ನಿನಗೊಂದು ವಿಚಾರ ಹೇಳ, ನಿನ್ನ ಹೃದಯದಲ್ಲಿರುವಂಥ ಪ್ರಶ್ನೆಗಳಿಗೆ, ನಿನ್ನ ಹೃದಯದಲ್ಲಿರುವಂಥ ಆಲೋಚನೆಗಳಿಗೆ ಒಂದು ವಿಚಾರ ಹೇಳ. ಕಳೆದ 15 ವರ್ಷದಿಂದ ನಿನ್ನ ಕುಟುಂಬ ಯಾವ ಜನರ ಮುಂದೆ ತಲೆ ತಗ್ಗಿಸ್ತೋ ಅವರೆಲ್ಲರಿಗೂ ಉತ್ತರ ನೀನಾಗಿದೆಯಾ ಮಗಳೇ? ನಿನಗೆ ಗೊತ್ತಾ? ಇದೆಲ್ಲರಿಗೂ ಉತ್ತರ ನೀನಾಗಿದೆಯಾ? ನಿನ್ನ ನಿಮಿತ್ತವೇ ನಿನ್ನ ಕುಟುಂಬವನ್ನು ದೇವರು ಪ್ರಖ್ಯಾತಿಗೆ ತರ್ತಾನೆ. ಓ ರಾಮ್ಶೈ,
ಈ ಶಿವಮೊಗ್ಗ ಪ್ರಾಂತ್ಯದಲ್ಲಿ ಕೆಲವೊಂದು ಡೋರ್ಗಳನ್ನು ನಿನಗೋಸ್ಕರ ದೇವರು ಓಪನ್ ಮಾಡಿಕೊಡ್ತಿರೋದು ನಾನು ಕಾಣ್ತಾ ಇದ್ದೇನೆ. ನನಗೆ ಗೊತ್ತಿಲ್ಲ, ಕೆಲವೊಂದು ಡೋರ್ಸ್ ನಿನಗೋಸ್ಕರ ಓಪನ್ ಆಗ್ತಾ ಇದೆ. ಈ ಶಿವಮೊಗ್ಗ ಟೌನಲ್ಲಿ, ಈ ಭದ್ರಾವತಿಯಿಂದ ನಿನ್ನನ್ನು ದೇವರಾತ್ಮನ ಶಿವಮೊಗ್ಗ ಟೌನಲ್ಲಿ ಒಂದು ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿ ಕೆಲವೊಂದು ಡೋರ್ಸ್ ನಿನಗೋಸ್ಕರ ಓಪನ್ ಆಗ್ತಿರೋದನ್ನ ಮೇ ತಿಂಗಳಲ್ಲಿ ಆ ಡೋರ್ಸ್ ನಿನಗೋಸ್ಕರ ಕಂಪ್ಲೀಟ್ ಆಗಿ ತೆಗೆದುಕೊಡ್ತಿರೋದನ್ನ ನಾನು ಕಾಣ್ತಾ ಇದ್ದೇನೆ. ಓ ಜೀವನೇ ಸ್ವಂತವೇ ನಿನ್ನ ಎದೆಯಲ್ಲಿ ಓರಗುವೆನಾ, ಜೀವವೇ ಸ್ವಂತವೇ ನಿನ್ನ ಎದೆಯಲ್ಲಿ ಓರಗುವೆನಾ. ಆರಾಧನೆ 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 ಯೇಸುವೇ ಆರಾಧನೆ 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 ಯೇಸುವೇ ಆರಾಧನೆ 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 ಯೇಸುವೇ ಮತ್ತೆ 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 ದೇವರಾತ್ಮನು ಹೇಳ್ತಾನೆ, ಮಗಳೇ ನಿನ್ನ ತಲೆ ಮೇಲೆ ಒಂದು ಬೆಂಕಿ ಶಕ್ತವಾಗಿ ಕತ್ತುತ್ತಿರೋದು ನಾನು ಕಾಣ್ತಾ ಇದ್ದೇನೆ. ನೀನು ಅನೇಕರ ಮಧ್ಯದಲ್ಲಿ ಶಕ್ತವಾಗಿ ಅವನಿಗೋಸ್ಕರ ಉಪಯೋಗಿಸುವಂತ ಒಂದು ಆಯುಧವಾಗಿ ನೀನು ಮಾರ್ಪಡಲಿಕ್ಕಿದೆಯಾ. ನಿನ್ನಲ್ಲೊಂದು ಬೆಂಕಿ ಕತ್ತುತ್ತಾ ಇದೆ, ಬೆಂಕಿ ಕತ್ತುತ್ತಾ ಇದೆ. ಪರಿಶುದ್ಧಾತ್ಮನ ಶಕ್ತಿನ ಶಕ್ತವಾಗಿ ಸ್ವೀಕಾರ ಮಾಡು. ಪರಿಶುದ್ಧಾತ್ಮನ ಅಗ್ನಿ ನಿನ್ನ ಮೇಲೆ ನಾನು ಊದ್ತಾ ಇದ್ದೇನೆ. ನಿನ್ನ ತಲೆಯ ನಡುನೆತ್ತಿಯಿಂದ ಪಾದದ ಅಂಗಲಿನವರೆಗೂ ಉಜ್ಜೀವನದ ಬೆಂಕಿ ಕತ್ತುತ್ತಾ ಇದೆ. ಓಹೋ ರಂಶಾ ದರಗಡ ವೈಡಲ್ ಬ್ರೌದಗಡಂತಲ್ಲ ಮರ ರೀಂಶಾಂತಿರಮ ಶಂತಲ ರಗಡಂತಲ ರಗಡ. ಇಲ್ಲಿರುವಂತ ಕೆಲವೊಂದು ಯೌವನಸ್ಥರ ಮೇಲೆ ಆ ಶಕ್ತವಾದಂತ ಬೆಂಕಿಯನ್ನು ಪರಿಶುದ್ಧಾತ್ಮನು ಶಕ್ತವಾಗಿ ಕತ್ತಿಸ್ತಾ ಇದ್ದಾನೆ. ರಿಸೀವ್ 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 ರಿಸೀವ್. ಓ ರಿಸೀವ್ ದಟ್ ರಿಸೀವ್ ದಟ್ ರಿಸೀವ್ ದಟ್ ರಿಸೀವ್ ದಟ್. ಕೆಲವೊಂದು ಮಿಸ್ಟೇಕ್